ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ನಾನು ರಾಜ್ಯದ ಜನರ ಹಿತದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಕಾರಣ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು ಜನವರಿಗೆ ಹೋಗುತ್ತಂತೆ ಈ ಕ್ರಾಂತಿಯ ವಿಚಾರ. ಇನ್ನೆಷ್ಟು ದಿವಸ, ಇನ್ನೆಷ್ಟು ತಿಂಗಳುಗಳ ಕಾಲ ಇದೇ ಕುರ್ಚಿ ಕದನದ ಕುರಿತಂತೆ ನಾವು ನೀವು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಏನೋ ಒಪ್ಪಂದ ಆಗಿತ್ತು ಅನ್ನೋದಾದರೆ ಆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಹೌದು ಒಪ್ಪಂದ ಆಗಿತ್ತು, ಒಂದು ದೊಡ್ಡ ಮ್ಯಾಂಡೇಟನ್ನು ನೀವು ಕೊಟ್ಟಿದ್ದೀರಿ, ಎಲ್ಲರೂ ಕೂಡ ಸೀನಿಯರ್ ಲೀಡರ್ಸ್, ಅದರಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಒಂದು ಹಾಫ್ ಇವ್ರು ಇರ್ತಾರೆ, ಇನ್ನೊಂದು ಹಾಫ್ ಅವ್ರು ಇರ್ತಾರೆ ಅಂತ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಈ ಪ್ರಹಸನ ಬೇಕಾ? ಅಲ್ಲಲ್ಲಿ ನಾಯಕರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡೋದು, ರಾಜ್ಯದ ಜನರನ್ನು ದ್ವಂದ್ವದಲ್ಲಿಡೋದು ಯಾಕೆ ಬೇಕಿದ್ದಿಲ್ಲ? ನೀವೇ ಹೇಳಿದಾಗೆ ಕಾಂಗ್ರೆಸ್ನ ರಾಜ್ಯ ನಾಯಕರು ಉಲ್ಲೇಖ ಮಾಡಿದಾಗೆ 2028ಕ್ಕೆ ನೀವೇ ಬರ್ತೀರಂತೆ. ಈ ಥರ ಗೊಂದಲ ಮಾಡಿಕೊಂಡ್ರೆ ಇಸ್ ಇಟ್ ಪಾಸಿಬಲ್? ಅದನ್ನು ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ನೆಲ ಕಚ್ಚಿಬಿಟ್ಟಿದೆ, ಹಾಗಾಗಿ ನೀವೇ ವಾರಕ್ಕೆ 15 ದಿವಸಕ್ಕೆ ಈ ಥರ ಸಬ್ಜೆಕ್ಟನ್ನು ಕೊಟ್ಟು ಜನಸಾಮಾನ್ಯರ ದಿಕ್ಕನ್ನು, ಯೋಚನೆಯನ್ನು ತಪ್ಪಿಸ್ತಿದ್ದೀರಾ ಅನ್ನುವಂಥ ಅನುಮಾನ ಬರುತ್ತೆ. ಅದೇನಿದ್ರು ಕೂಡ ಫೈನಲಿ ಹೈಕಮಾಂಡ್ ಅಂತ ಅನ್ನಿಸ್ಕೊಳ್ಳುವಂತಹ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಕುರ್ಚಿಯ ಗೊಂದಲವನ್ನು ಮಾಡಿಕೊಂಡಿರೋದು ಹೈಕಮಾಂಡ್ ಅಲ್ವಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರ ಪ್ರಕಾರ ರಾಜ್ಯದ ನಾಯಕರು ಗೊಂದಲವನ್ನು ಮಾಡಿಕೊಂಡಿರೋದು. ಹಾಗಾಗಿ ಈ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇಲ್ವಾ ಅನ್ನುವ ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. ರೈಟ್, ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾನು ದಿವ್ಯಶ್ರೀ. ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇರಬೇಕಾದ್ರೆ ಒಂದು ಸೆಂಟೆನ್ಸ್ನ ಗಮನಿಸಿದೆ. ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಇದನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವತಃ ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಹೈಕಮಾಂಡ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು. AICC ಅಧ್ಯಕ್ಷರು ಅಂತ ಒಬ್ಬರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಅವರು ಕೂಡ ರಾಜ್ಯದ ನಾಯಕರಿದ್ದನ್ನೆಲ್ಲ ಗೊಂದಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದೆಲ್ಲವನ್ನು ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಗಳಿದ್ದಾವೆ. ಹೈಕಮಾಂಡ್ ಅಂದಾಗ ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾರೆ. ಇದು ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ನೀವು ಹೈಕಮಾಂಡ್ ಯಾರು ಅಂತ ಮೊದಲು ಇತ್ಯರ್ಥ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಇನ್ನು CM ಕುರ್ಚಿ ಬಿಕ್ಕಟ್ಟಿಗೆ ಒಂದು ಪರಿಹಾರ ಅನ್ನೋದು ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಅನ್ನೋದು ಬೇಸರದ ಸಂಗತಿ. ಒಂದು ಅರ್ಥ ಮಾಡ್ಕೊಳ್ಳಿ, ಮತದಾರ ಪ್ರಭುಗಳು ಅಷ್ಟು ದೊಡ್ಡ ಮ್ಯಾಂಡೇಟನ್ನು ನೀವು ಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ಮ್ಯಾಂಡೇಟಿಗೆ ಆಡಳಿತ ನಡೆಸ್ತಾ ಇರುವಂತಹ ಜನಪ್ರತಿನಿಧಿಗಳು ಅರ್ಹರ ಅಲ್ವಾ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಯಾಕಂದರೆ ರಾಜ್ಯದಲ್ಲಿ ಬೇಕಾದಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಂಥ ವಿಪಕ್ಷ ಕೂಡ ಇವತ್ತು ಅದೇ ಕುರ್ಚಿ ಇಟ್ಕೊಂಡು ಕೂತ್ಕೊಂಡಿದೆ. ಎಲ್ಲದು ಮುಂದೊಂದು ದಿವಸ ನಮಗೆ ಸಿಕ್ಕೇ ಬಿಡಲಿ ಅನ್ನುವಂಥ ಆಸೆಯೋ ಗೊತ್ತಿಲ್ಲ, ಹಂಬಲವೋ ಗೊತ್ತಿಲ್ಲ. ಆದರೆ ರೋಗಿ ಬಯಸಿದ್ದು, ವೈದ್ಯ ಹೇಳಿದ್ದು ಒಂದೇ ಅನ್ನುವಂತೆ ಆಡಳಿತ ಮತ್ತು ವಿಪಕ್ಷಗಳು ಈ ಕುರ್ಚಿ ಹಿಡ್ಕೊಂಡು ಕೂತ್ಕೊಂಡಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗಬೇಕು, ಅವುಗಳಿಗೆ ಪರಿಹಾರ ಅನ್ನೋದು ಸಿಗಬೇಕು. ಇವತ್ತು ರಸ್ತೆ ಗುಂಡಿ ಅಂತ ಮಾತಾಡ್ತೀವಿ, ಇಲ್ಲ ಗುಂಡಿಯಲ್ಲಿ ರಸ್ತೆ ಇದೆ, ಅವುಗಳ ಸಮಸ್ಯೆ ಅನ್ನೋದು ಬಗೆಹರಿಬೇಕು. ಆಶಾ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಅನ್ನೋದು ಬಗೆಹರಿಬೇಕು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅನ್ನೋದಾಗಬೇಕು, ಆಸ್ಪತ್ರೆಗಳ ಪುನರುಜ್ಜೀವನ ಅನ್ನೋದಾಗಬೇಕು, ಕ್ಷೇತ್ರಗಳ ಬೆಳವಣಿಗೆ ಅನ್ನೋದಾಗಬೇಕು, ಅನುದಾನ ಸಕಾಲಕ್ಕೆ ಹಂಚಿಕೆ ಆಗಬೇಕು. ಇದೆಲ್ಲವನ್ನ ಮೀರಿ ಇವತ್ತು ಬರೀ ಕುರ್ಚಿಯ ವಿಚಾರವೇ ಚರ್ಚೆ ಆಗ್ತಾ ಇದೆ. ರಾಜ್ಯದ ನಾಯಕರೇ ಬಗೆಹರಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಇತ್ತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾವಾಗ ಅನ್ನೋದೇ ಸದ್ಯದ ಪ್ರಶ್ನೆ. ಅದು ಜನವರಿ ಆರಂಭದಲ್ಲೋ, ಜನವರಿ ಅಂತ್ಯದಲ್ಲೋ ಒಂದು ಪಕ್ಷ ಒಪ್ಪಂದ ಆಗಿತ್ತು ಅನ್ನೋದಾದರೆ ಈ ಕ್ಷಣಕ್ಕೂ ಕೂಡ ಅದನ್ನು ಚರ್ಚೆ ಮಾಡೋ ಅಗತ್ಯವೇ ಇಲ್ಲ. ಒಪ್ಪಂದ ಆಗಿದ್ರೆ ಅದು ಆ ಕ್ಷಣಕ್ಕೆ ಹೈಕಮಾಂಡ್ಗೆ ಅಲಾರ್ಮ್ ಹೊಡೆದಂಗೆ ಗೊತ್ತಾಗುತ್ತೆ. ಕರೀತಾರೆ, ಮಾತಾಡ್ತಾರೆ, ಇತ್ಯರ್ಥ ಮಾಡ್ತಾರೆ. ಆಗಾಗ ನಿಮ್ಮ ವರಿಷ್ಠರನ್ನ ಭೇಟಿ ಆಗೋದು ಯಾಕೆ, ಅದನ್ನು ನೆನಪಿಸೋ ಪ್ರಯತ್ನಗಳಾದರೂ ಯಾಕೆ, ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡಿ, ಖರ್ಗೆ ಅವ್ರು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ, ಅವರು ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡುವ ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ
ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳ್ಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡ್ಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮ್ಮ ಅಲ್ಲ, ಅವ್ರು ಹೇಳಿದ್ರು ಓಪನ್ ಆಗಿ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅಲ್ಲ, ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಶೀಘ್ರದಲ್ಲೇ ಮಾಡೋದು ಸರ್. ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಸಿಎಂ ಯಾವಾಗ ತೀರ್ಮಾನ ಮಾಡ್ತಾರೆ, ನೀವು ಕಂಪ್ಲೀಟ್ ಸಿಎಂ ಸರ್. ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ ಹೇಳಿದ್ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡವಾ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು. ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಲೂ ನಮ್ಮಲ್ಲಿ ಮೊನ್ನೆ ತಾನೇ DK ಅವರು ಕೂಡ ಹೇಳಿದರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ವಾ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಹಾಂ ಸರ್. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರಿರ್ತಾರೆ. ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಭೇಟಿ ಮಾಡ್ಬೋದೇ. ಅವ್ರ ಮಾತು ಒಪ್ತೀರಾ ಸರ್? ಗೊಂದಲ ಇಲ್ಲಿಂದ ಸೃಷ್ಟಿ ಆಯ್ತಾ ಇಲ್ಲಿ ನಾಯಕರಿಂದ? ಗೊತ್ತಿಲ್ಲಪ್ಪ ನನಗೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನನ್ನ ದೃಷ್ಟಿಯಲ್ಲಿ ಇದು ಯಾವುದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದರೆ ನಮಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡಿಕೊಂಡು ಜನರಿಗೆ ಆಡಳಿತ ಕೊಡಬೇಕು ಅನ್ನೋದು ಅಷ್ಟೇ ನಮ್ದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಅಲ್ಲ, ಬೀರ್ಬೋದು. ಅಧಿಕಾರಿಗಳಿಗೆ ಸ್ವಾಭಾವಿಕವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಆಗಿದೆ ಹಿಂದೆ ಎಲ್ಲ. ಅದರಲ್ಲಿ ಈಗ ನಮಗೆ ಅಧಿಕಾರಿಗಳಿಗೂ ಕೂಡ ಒಂದು ಸಂದೇಶ ಹೋಗಬೇಕು, ಎಲ್ಲವೂ ಸರಿ ಇದೆ, ಆಡಳಿತ ಮಾಡಬೇಕು. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಯಾಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಇರುವಂಥ ವಿಚಾರವನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾರೆ. ಹೌದು, ಕೆಲವೊಂದು ಗೊಂದಲಗಳಾಗುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ರೀತಿಯ ಎಲ್ಲ ವಿಚಾರಗಳನ್ನು ಇವತ್ತು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಇಲ್ಲಿ ಇವರು ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಗೊಂದಲವನ್ನು ಹೆಚ್ಚು ಮಾಡುತ್ತೆ, ಸೃಷ್ಟಿ ಮಾಡುತ್ತೆ. ಅದೇ ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಅತಂತ್ರವಾಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಮ್ಯಾಂಡೇಟ್ ಇದ್ದಾಗ ಆ ವಿಶ್ವಾಸಕ್ಕೆ ನೀವು ಗೌರವವನ್ನು ಸೂಚಿಸಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಇನ್ನು ವಿಪಕ್ಷ ಕೂಡ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ನಾನು ಆಗಲೇ ಉಲ್ಲೇಖ ಮಾಡಿದೆ, ರೋಗಿ ಬಯಸಿದ್ದು ವೈದ್ಯನೂ ಹೇಳಿದ್ದು ಒಂದೇ ಅನ್ನುವಂತೆ ನಿಮಗೂ ಇದೇ ಸಬ್ಜೆಕ್ಟ್ ಬೇಕು ಅಂತ ಹೇಳಿ ಅದನ್ನೇ ಮತ್ತೆ ಮತ್ತೆ ಎತ್ತಾಡಿದ್ರೆ ನಿಜಕ್ಕೂ ಕೂಡ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗುತ್ತೆ. ಆ ಬಗ್ಗೆ ವಿಪಕ್ಷಗಳು ಗಮನ ಹರಿಸಬೇಕು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನರಸಿಂಹಮೂರ್ತಿ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಶಿವರಾಜ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್, ನರಸಿಂಹಮೂರ್ತಿ ಅವರೇ ಹೇಳಬೇಕು, ಇನ್ನೆಷ್ಟು ದಿವಸ ಈ ಗೊಂದಲ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ, ನೀವು ಗಮನಿಸಿರಬಹುದು, ವಿ ಆರ್ ಲೈಕ್ ಬ್ರದರ್ಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಸೂಚಿಸುತ್ತೆ ಅದನ್ನು ಫಾಲೋ ಮಾಡೋಣ ಅಂತ ಹೇಳ್ತಾರೆ. ಇತ್ತ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತಾಡಿದ್ದು ನೀವು ಗಮನಿಸಿದ್ರಿ, ನಾವೆಲ್ಲ ಗೊಂದಲ ಮಾಡಿದ್ದು, ಇವರೇ ರಾಜ್ಯ ನಾಯಕರು ಗೊಂದಲ ಮಾಡ್ಕೊಂಡಿದ್ದು ಅಂತ. ಹಾಗಾಗಿ ಇನ್ನೆಷ್ಟು ದಿವಸ ಈ ಡ್ರಾಮಾಗಳನ್ನು ನೋಡಬೇಕು, ಪ್ರಹಸನ ನೋಡಬೇಕು ಅಂತ? ನಿಜವಾಗ್ಲೂ ತಾವು ಹೇಳ್ತಾ ಇರೋ ಮಾತು ಸತ್ಯ ಮೇಡಮ್. ಈಗಾಗಲೇ 3 ವರ್ಷ ಆಗ್ತಾ ಬರ್ತಾ ಇದೆ ರಾಜ್ಯ ಸರ್ಕಾರ ಬಂದು.
3 ವರ್ಷ ಹತ್ತತ್ರ ಆಗ್ತಾ ಬಂದರೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಎಲ್ಲ ಹಳ್ಳ ಹಿಡ್ದೋಗ್ಬಿಟ್ಟಿದೆ. ಒಂದು ಲೋಕಾರ್ಪಣೆ ಅನ್ನೋದು ಶಬ್ದ ಕಿವಿಯಿಂದ ಕೇಳಿಲ್ಲ. ಗುದ್ಲಿ ಪೂಜೆ ಒಳ್ಳೆ ಯೋಜನೆಗೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ರಾಜ್ಯದ ಮಂತ್ರಿಗಳೆಲ್ಲ ಸೇರಿ ಅನ್ನೋ ಮಾತುಗಳನ್ನ ಕೇಳೇ ಇಲ್ಲ 2.5 ವರ್ಷ. ಮತ್ತು ಚಲುವರಾಯಸ್ವಾಮಿ ಅವ್ರು ಹೇಳಿದ್ರು, ನಾವು ಮಾಡೋ ಅಭಿವೃದ್ಧಿ ಯಾರಿಗೂ ಕಾಣೋದಿಲ್ಲ, ಸುಮ್ಮನೆ ಪುಂಖಾನುಪುಂಖವಾಗಿ ಕೇಂದ್ರ ಸಚಿವರು ಮಾತಾಡ್ತಾರೆ ಅಂತ ನೇರವಾಗಿ HDK ಅವ್ರಿಗೆ ಏನು ಹೇಳಬೇಕು ಅದನ್ನು ತಲುಪಿಸಿದ್ರು. ಅವ್ರು ಹೇಳಬೇಕು, ಇಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು, ಈ ರಾಜ್ಯ ಸರ್ಕಾರ ಬಂದಾದ್ಮೇಲೆ ಇಷ್ಟು ಕೆಲಸಗಳು ಮಾಡಿದ್ದೀವಿ, ಇಷ್ಟು ಹೆದ್ದಾರಿಗಳು ಮಾಡಿದ್ದೀವಿ, ಇಷ್ಟು ರಸ್ತೆಗಳು ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಅವರು ಹೇಳಬೇಕು. ಬರೀ ಮಾಧ್ಯಮದವ್ರ ಮುಂದೆ ಮೈಕ್ ಇಟ್ಕೊಂಡು ಭಾಷಣ ಹೊಡೆಯೋದಲ್ಲ, ಅವ್ರು ಬರೀ ಬುರುಡೆ ದಾಸಯ್ಯ ಅಂತಾರೆ ಅವ್ರನ್ನ ಮಂಡ್ಯದಲ್ಲಿ, ಯಾರನ್ನ ಚಲುವರಾಯಸ್ವಾಮಿ ಅವ್ರನ್ನ. ಹಾಗಾಗಿ ಈಗ ತಾವು ಹೇಳ್ದಂಗೆ ಕಾಂಗ್ರೆಸ್ನ ಹೈಕಮಾಂಡ್ ಮೊದಲೇ ಏನೋ 136 ಸ್ಥಾನ ಕೊಟ್ರಲ್ಲ ಈ ರಾಜ್ಯದಲ್ಲಿ ಜನ, ಏನೋ ಒಂದ್ಸರಿ ಭಾಳ ಗ್ಯಾರಂಟಿಗಳು ಅದು ಕೊಡ್ತೀವಿ ಇದು ಕೊಡ್ತೀವಿ, ಇಡೀ ದೇಶದಲ್ಲೇ ರಾಜ್ಯನ ಉತ್ತಮವಾಗಿ ತೊಗೊಂಡೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಇವ್ರು ಭಾಷಣಗಳು ಮಾಡಿದ್ರಲ್ಲ, ಭಾಷಣಗಳು ಕೇಳ್ಬಿಟ್ಟು ಇವಾಗ ಜನ ಒಳ್ಳೆ 136 ಸ್ಥಾನ ಕೊಟ್ಟಾಗ ಈಗ ಹತ್ತತ್ರ 140 ಸ್ಥಾನ ಇದ್ದಾರೆ. ಇವರು ಜನರ ನಂಬಿಕೆಗೆ ಅರ್ಹವಾಗಿ ಕೆಲಸ ಮಾಡ್ತಾ ಇದ್ದಾರ. ಅವತ್ತೇ ಒಂದು ವಾರ 15 ದಿನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವತ್ತೇ ದೊಡ್ಡ ಡ್ರಾಮಾ ಮಾಡಿದ್ರು. ಅವತ್ತೇ ರಾಜ್ಯದ ಜನಕ್ಕೆ ಬೇಜಾರಾಗ್ಬಿಡ್ತು, ಏನಪ್ಪ 136 ಸ್ಥಾನ ಕೊಟ್ಟರು ಇವ್ರು ಈ ಮಟ್ಟಕ್ಕೆ ಕಿತ್ತಾಡ್ತಾವ್ರೆ ಅಂತ. ಆಯ್ತು, ಅವತ್ತೇನೋ ಒಳಗಡೆ ಹೋಗಿ ಏನೇನೋ ಮಾಡ್ಕೊಂಡಿದ್ದಾರೆ. ಈಗ ರಾಜ್ಯ ಹಾಳಾಗಿ ಹೋಗಿದೆ. ಇಂಥ ಸಂದರ್ಭದಲ್ಲೂ ಸಹ ಹೈಕಮಾಂಡ್ ಇವರಿಬ್ಬರು ಏನಾದ್ರು ಕೂರಿಸಿ ಮಾತಾಡಿದ್ರೆ ಮಧ್ಯ ಬಂದು ಇವಾಗ ತಾವ್ ಹೇಳ್ದಂಗೆ ಏನಾದ್ರು ಮಾತಾಡಿ ಇದ್ದಂಗೆ ನಡ್ಕೋಬೇಕಲ್ವಾ. ಇವತ್ತು ನಮಗೆ ನಿಜವಾಗ್ಲೂ ಇಡೀ ದೇಶಕ್ಕೆ ಏನೊಂದು ಮೆಸೇಜ್ ಹೋಗ್ತಾ ಇದೆ ಅಂದ್ರೆ, ಈ ಇಬ್ಬರು ಬಣಗಳಕ್ಕಿಂತ ವೀಕ್ ಹೈಕಮಾಂಡ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈ ಇಬ್ಬರೇ ಸ್ಟ್ರಾಂಗ್, ಅವ್ರು ಹೈಕಮಾಂಡ್ಗಿಂತ ಇವ್ರು ಇಬ್ಬರೇ ಸ್ಟ್ರಾಂಗ್, ಅದಕ್ಕೆ ಅವ್ರು ಟಚ್ ಮಾಡೋಕ್ಕಾಗ್ತಾ ಇಲ್ವಾ. ಇಲ್ಲಿ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ರಾಜ್ಯದ ನಾಯಕರುಗಳಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾರಲ್ಲ, ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ದಾರೆ. ಅಥವಾ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ಬೇಕು, ಅಥವಾ ಸಿದ್ದರಾಮಯ್ಯ ಇಳಿದ್ಬಿಟ್ಟು DK ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಏನೂ ಹೇಳಿಲ್ಲ. ಅವರ ಮಾತೇ ಗೊಂದಲವಾಗಿದೆ. ನಿಜವಾಗ್ಲೂ ಅನ್ಫಿಟ್ ಇವರು ಹೈಕಮಾಂಡ್, ನಿಜವಾಗ್ಲೂ ಅಲ್ಲಿಲ್ದ ಆಗ್ಬಿಟ್ಟಿದೆ ಹೈಕಮಾಂಡ್ ಅಂತ ಹೇಳಿಕ್ ಬಯಸ್ತೀನಿ ಮೇಡಮ್. ರೈಟ್. ಶಿವರಾಜ್ ಕುಮಾರ್ ಅವರೇ, ನೀವು ಹೇಳಿ, ಹೈಕಮಾಂಡ್ ಅಂದರೆ ಯಾರು? ಕಾಂಗ್ರೆಸ್ ಆಯಾಮದಲ್ಲಿ ನೋಡೋದಾದ್ರೆ ಯಾವಾಗ ಸೂಚನೆ ಬರುತ್ತೆ? ಯಾಕಂದರೆ ಹಿಂದೊಂದ್ಸಲ AICC ಅಧ್ಯಕ್ಷರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂದಾಗ ಅಟ್ಲೀಸ್ಟ್ ಒಂದು 4-5 ಡೇಸ್ ಎಲ್ಲ ಸೈಲೆಂಟ್ ಆಗಿದ್ರು. ಇನ್ನೊಂದ್ಸಲ ಆ ಥರ ಹುಕುಂ ಬಂದರೆ ಒಳ್ಳೇದು ಅಂತ ಅನ್ಸುತ್ತೆ. ನೋಡಿ, ಈ ಕುರ್ಚಿ ಕಿತ್ತಾಟ ಇದೆಯಲ್ಲ, ಇದು ಕಾಂಗ್ರೆಸ್ನ ಆಂತರಿಕ ವಿಷಯ. ಇದಕ್ಕೂ ಈ ರಾಜ್ಯದ ಜನತೆಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಸಂಬಂಧ ಇಲ್ಲ. ಈ ಮೇಡಮ್, ಲೆಟ್ ಮಿ ಅಲೌ ಟು ಕಂಪ್ಲೀಟ್. ಅಲ್ಲಲ್ಲ, ಈಗ ಹೆಂಗೆ ಅಂದರೆ ಕಾಂಗ್ರೆಸ್ನವ್ರ ಪ್ರಕಾರ ಇದು ಪ್ರತಿಪಕ್ಷ BJPಯ ಅಪವಾದ ಮತ್ತು ಅಪಪ್ರಚಾರ. ಖಂಡಿತ ಅಪಪ್ರಚಾರ ಅಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಟ್ಟ ಮೇಲೆ ಸಂಪೂರ್ಣವಾದ ಒಂದು ಜನ ಪರವಾದ ಆಡಳಿತವನ್ನು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಆಶಯವಾಗಿರುತ್ತೆ. ಅದನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಇವತ್ತೇನಾಗಿದೆ, ಕರ್ನಾಟಕ ರಾಜ್ಯ ಇವತ್ತು 10 ಹಲವು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಾನು ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಂದೆ, ಈ ರಾಜ್ಯದ ಜನತೆ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಮೆಕ್ಕೆಜೋಳದ ಸಮಸ್ಯೆ ಇದೆ, ಅನ್ನದಾತ, ಇವತ್ತು ನಮ್ಮ ರೈತ ಏನಿದ್ದಾನೆ, ಇಡೀ ನಾಡಿಗೆ ಅನ್ನ ಒದಗಿಸೋ ರೈತ ಅತ್ಯಂತ ಸಂಕಷ್ಟದಲ್ಲಿದ್ದಾನೆ. ರೈತರು ನಿರಂತರವಾಗಿ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಒಬ್ಬ ಅದಕ್ಷ ಅಸಮರ್ಥ ಗೃಹ ಸಚಿವರು ಇರೋದ್ರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಯಾವ ವರ್ಗಕ್ಕೂ ಕೂಡ ಯಾವುದೇ ರೀತಿಯ ನೆರವು ಸಿಗ್ತಾ ಇಲ್ಲ. ರಸ್ತೆ ಗುಂಡಿ ಸಮಸ್ಯೆ ಇದೆ, ಆಸ್ಪತ್ರೆಗಳ ಸಮಸ್ಯೆ ಇದೆ. ಜೊತೆಗೆ ಶಾಲಾ ಮಕ್ಕಳಿಗೆ ಶೂ ಕೊಡಲಾಗದ ಒಂದು ಅತ್ಯಂತ ದಯನೀಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಒದಗಿದೆ. ಜೊತೆಗೆ ಇವತ್ತು ಸಚಿವರುಗಳೆಲ್ಲ ಏನಾಗಿದ್ದಾರೆ ಮೇಡಮ್, ಯಾವ ಸಚಿವರುಗಳು ಕೂಡ ಇವತ್ತು ತಮ್ಮ ಜಿಲ್ಲೆಗಳಿಗೆ, ಜಿಲ್ಲಾ ಉಸ್ತುವಾರಿ ಕೇಂದ್ರಗಳಿಗೆ ಹೋಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಕೇಂದ್ರಗಳನ್ನ ಏನ್ ಮಾಡ್ಕೊಂಡಿದ್ದಾರೆ, ಇವರು ಪಿಕ್ನಿಕ್ ಸ್ಪಾಟ್ಗಳಾಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸಚಿವರೆಲ್ಲ ಏನಾಗಿದ್ದಾರೆ, ಮಾನ್ಯ ಕೃಷ್ಣ ಬೈರೇಗೌಡರು ಭೂ ಕಬಳಿಕೆಯ ಹಗರಣ ಅವ್ರ ಮೇಲೆ ಬಂದಿದೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಮೇಲೆ ಗ್ಯಾರಂಟಿ ಯೋಜನೆಯ ಹಣವನ್ನ ದೋಚಿರೋದು, ಅವರಿಗೆ ಹಣವನ್ನ ಸಮರ್ಪಕವಾಗಿ ನೀಡದೇ ಇರತಕ್ಕಂಥ ಅಪವಾದ. ಜೊತೆಗೆ ಆ ಅಪವಾದವನ್ನ ಸದನದಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟಂತ ಒಂದು ಕೆಟ್ಟ ಪರಿಣಾಮವನ್ನು ಈ ರಾಜ್ಯ ಜನ ಸರ್ಕಾರ ನೋಡಿದೆ. ಈ ರಾಜ್ಯ ಸರ್ಕಾರದಿಂದ ಯಾರಿಗೆ ಅನುಕೂಲ ಆಗಿದೆ? ಇದು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಕೂಡ ಜನವಿರೋಧಿ ಆಡಳಿತವನ್ನ ನೀಡ್ತಾ ಬಂದಿದೆ. ಇದರಿಂದ ಕರ್ನಾಟಕದ ಯಾವೊಬ್ಬ
ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಮಾಧಾನವಾಗಿಲ್ಲ. ಈ ಸರ್ಕಾರ ತೊಲಗಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಆಗಿದೆ. ಜೊತೆಗೆ 5,000 ಕೋಟಿ ಗೃಹಲಕ್ಷ್ಮಿ ಹಣವನ್ನ ದೋಚಿದ್ರಲ್ಲ ಈ ಸರ್ಕಾರ, ಅದಕ್ಕೆ ಉತ್ತರದಾಯಿತ್ವವನ್ನು ಯಾರು ಕೊಡಬೇಕಾಗಿದೆ? ಈ 5,000 ಕೋಟಿ ಎಲ್ಲೋಯ್ತು? ಕಳೆದ ಫೆಬ್ರವರಿ ಮಾರ್ಚ್ ಆಗ್ತೀವಿ ಅಂತ ಸದನದಲ್ಲಿ ರಾಜ್ಯದ ಮುಂದೆ ಕಡತಕ್ಕೆ ಹೋಗುವಂತ ಮಾಹಿತಿಯನ್ನ, ಸುಳ್ಳು ಮಾಹಿತಿಯನ್ನ ಕೊಟ್ರಲ್ಲ. ಈ ಫೆಬ್ರವರಿ ಮತ್ತೆ ಮಾರ್ಚಿನ ಹಣವನ್ನ ದೋಚಿದ್ಯಾರು? ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ, ಕೃಷ್ಣ ಬೈರೇಗೌಡರನ್ನ ಈ ರಾಜ್ಯದ ಜನ ಒಬ್ಬ ಸಂಭಾವಿತ ಸಚಿವ ಅಂತ ಅನ್ಕೊಂಡ್ರು. ಅವ್ರ ಮೇಲೆ ಹಗರಣ ಬಂದಿದೆ. ರಾಜೀನಾಮೆ ನೋಡಿ ಮೇಡಮ್, ತನಿಖೆಯನ್ನ ಎದುರಿಸಿ ರಾಜೀನಾಮೆಯನ್ನು ಕೊಟ್ಟು ತನಿಖೆ ಎದುರಿಸಿ ಅವ್ರ ಮೇಲೆ ಕ್ಲೀನ್ ಚಿಟ್ ಬಂದ್ಮೇಲೆ, ತನಿಖೆ ಮುಗಿದ್ಮೇಲೆ ಎಸ್ ನನ್ನ ಮೇಲೆ ಆರೋಪ ಬಂದಿದೆ, ಅದನ್ನ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಪ್ರೂವ್ ಮಾಡ್ಬೇಕು. ಇವತ್ತು ನನ್ನ ಮೇಲೆ ಅಪವಾದ ಬಂದಿದೆ, ನಾನು ತನಿಖೆಯನ್ನ ಎದುರಿಸಿ ತನಿಖೆಯಿಂದ ಹೊರ ಬಂದ ಮೇಲೆ ನಾನು ಮತ್ತೆ ಸಚಿವನಾಗ್ತೀನಿ, ಅಲ್ಲಿ ತನಕ ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋ ನೈತಿಕತೆ ಕೃಷ್ಣ ಬೈರೇಗೌಡರಿಗೆ ಇರಬೇಕಿತ್ತು. ಅಂತಹ ಜ್ವಲಂತ ಸಮಸ್ಯೆಗಳಿದೆ. ಈ ಜ್ವಲಂತ ಸಮಸ್ಯೆಗಳನ್ನ ಎದುರಿಸಬೇಕಾಗಿದ್ದು, ಈ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದು ರಾಜ್ಯ ಸರ್ಕಾರದ ಆಶಯ. ಆದ್ರೆ ಇದ್ಯಾವುದೋ ಕುರ್ಚಿ ಕಿತ್ತಾಟದಿಂದ ಇವತ್ತು ಜನ ಹೈರಾಣಾಗಿದ್ದಾರೆ. ರೈಟ್ ಸರ್, ಸದ್ಯದ ಈ ಪರಿಸ್ಥಿತಿನ ನಾವು ಹೆಂಗೆ ನೋಡಬೇಕು ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮಾತಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹೌದು, ಕೆಲವೊಮ್ಮೆ ಗೊಂದಲ ಆಗುತ್ತೆ ಅಂದರು. ಅಂದರೆ ಗೊಂದಲ ಆಗುತ್ತೆ, ಜನಕ್ಕೊಂದು ಭಾವನೆ ಬರುತ್ತೆ, ಅದನ್ನು ಕೇಳೋದು. ಯಾರೋ ಒಬ್ಬರು ಮುಖ್ಯಮಂತ್ರಿ ಅಂತ ಆ ಸ್ಥಾನದಲ್ಲಿದ್ದಾರಲ್ವಾ, ಆಡಳಿತ ಏನು ವ್ಯತ್ಯಾಸ ಆಗದಿರೋಂಗೆ ನಿಭಾಯಿಸೋದಕ್ಕೆ ಆ ಸ್ಥಾನದಲ್ಲೂ ಸಿದ್ದರಾಮಯ್ಯನವರು ಅಂತಿದ್ದಾಗ ಇಲ್ಲಿ ಹೊರಗಡೆ ಏನೇ ಚರ್ಚೆ ಆದರೂ ಅದು ಹೆಂಗೆ ಗೊಂದಲಕ್ಕೆ ಈಡು ಮಾಡಿಕೊಡುತ್ತೆ ಅನ್ನೋದು ಒಂದು ಸಹಜ ಕುತೂಹಲ. ಅಲ್ಲ, ಈಗ ನೋಡಿ, ಚೈನ್ ಆಫ್ ಕಮಾಂಡ್ ಗೌರ್ಮೆಂಟು ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಯುತ್ತೆ ಅಂತಂದರೆ, ಹಲವಾರು ನಿರ್ಧಾರವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಬರೀ ಒಬ್ಬರದೇ ಇರಲ್ಲ. ಎಲ್ಲ ಕಡೆ ಚೀಫ್ ಮಿನಿಸ್ಟ್ರೇ ಮಾತಾಡೋಕ್ಕೆ ಸಾಧ್ಯನಾ? ಎಲ್ಲ ಕಡೆ DCMA ಮಾತಾಡೋಕ್ಕೆ ಸಾಧ್ಯನಾ? ಕನೆಕ್ಟೆಡ್ ಇರುತ್ತೆ. ಸೊ ದೇರ್ ಆರ್ ಮಲ್ಟಿಪಲ್ ಲಿಂಕ್ಸ್ ವಿದಿನ್ ಅ ಗೌರ್ಮೆಂಟ್. ಇಟ್ ಈಸ್ ಕ್ವೈಟ್ ಕಾಂಪ್ಲೆಕ್ಸ್ ಆಲ್ಸೋ. ಆಮೇಲೆ ಬರೀ ನಿರ್ಧಾರ ಅನ್ನೋದಿರಲ್ಲ, ಅದಕ್ಕೆ ಹಣಕಾಸು ಕೊಡೋಕ್ಕೆ ಹಣಕಾಸಿನ ಮಂತ್ರಿ ಇರ್ತಾರೆ, ಅದಕ್ಕೆ ಒಪ್ಪಿಗೆ ಕೊಡೋಕ್ಕೆ ಇನ್ನೊಬ್ರು ಇರ್ತಾರೆ, ಕ್ಲಿಯರೆನ್ಸಸ್ ಬೇಕಾಗುತ್ತೆ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಬೇಕು, ಫೈರ್ ಇಂದ ಕ್ಲಿಯರೆನ್ಸ್ ಬೇಕು. ಅಂದ್ರೆ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಎಲ್ಲರೂ ಇದ್ದಾರೆ, ಆದ್ರೆ ನಿಮಿತ್ತ ಮಾತ್ರ. ಅದು ಅರ್ಥ ಆಯ್ತಲ್ವಾ? ಕ್ಲಾರಿಟಿ ಇಲ್ಲ. ಮತ್ತೆ ಇವ್ರ ಕಡೆ ಹೋದ್ರೆ ಅವ್ರ ಬಣ ಕಡೆ ಹೋದ್ವಿ ಅಂತ ಅನ್ನೋಂಥ ಪರಿಸ್ಥಿತಿ, ಗೊಂದಲ ಎಲ್ಲ ಇರುವಾಗ ಆಫೀಸರ್ಸ್ ಪರಿಸ್ಥಿತಿ ಏನಿರ್ಬೋದು? ಎಕ್ಸಿಕ್ಯೂಟಿವ್ ವಿಲ್ ಬಿ ಇನ್ ಅ ವೆರಿ ಟಾರ್ನಿಶ್ಡ್ ವೇ. ಅವ್ರೊಂಥರ ಡಿಮೋಟಿವೇಟ್ ಆಗೋಗ್ಬಿಟ್ಟಿರ್ತಾರೆ. ಮತ್ತೆ ಇದು ಏನೋ 8 ದಿವಸ 10 ದಿವಸ 15 ದಿವಸಕ್ಕೆ ನಡೆದ್ರೆ ಇದೊಂದು ಇದಕ್ಕೆ ಏನಿದೆ? ಇದು 15 ತಿಂಗಳಕ್ಕಿಂತನೂ ಜಾಸ್ತಿ ನಡೀತಾ ಇರೋದು ಅಂತ ಇದ್ರೆ ನಮಗೆ ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಕರೆದ್ರೆ ಏನು ಬೇಜಾರಾಗುವಂತ ಪರಿಸ್ಥಿತಿ ಬಂದಿದೆ. ಇದು ಸತ್ಯ, ಇದು ಸತ್ಯ. ಇದು ನನ್ನ ಒಬ್ಬೊಂದೇ ಅಲ್ಲ, ಬಹುತೇಕವಾಗಿ ಜನರದು. ಅಟ್ ದ ಸೇಮ್ ಟೈಮ್ ಜನರ ಪರಿಸ್ಥಿತಿ ಏನಿರ್ಬೋದು? ಇವತ್ತಿಗೆ ಕಾಂಗ್ರೆಸ್ಸಿನ ಒಂದು ಬಹಳ ಮಹತ್ವಾಕಾಂಕ್ಷಿತ ಯೋಜನೆ ಇಂದಿರಾ ಗಾಂಧಿ ಅವ್ರ ಮೇಲೆ ಹೆಸರಿಟ್ಟರು, ಇಂದಿರಾ ಕ್ಯಾಂಟೀನ್ ಅಂತ. ಅದರಲ್ಲಿ 2 ತುತ್ತು ಅನ್ನ ಹಾಕುವ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇಲ್ಲ. ಇವತ್ತು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಇವತ್ತು ಇಂದಿರಾ ಕ್ಯಾಂಟೀನ್ ನಲ್ಲಿ ಜನ ಬರ್ನಿ ಅಂದ್ರೂ ಬರ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ಇವ್ರು ಕೊಟ್ಟರೋ ಕ್ವಾಲಿಟಿ ಆ ರೀತಿ ಇದೆ. ಇವತ್ತಿಗೆ ನೀವು 10 ರೂಪಾಯಿಗೆ ಚೆನ್ನಾಗಿ ಊಟ ಕೊಡ್ತೀವಿ ಅಂದ್ರೆ ಬರೋ ಜನ ಇಲ್ವೇ? ಇದ್ದಾರೆ. ವಿಜಯನಗರದಲ್ಲಿ 2 ಇಂದಿರಾ ಕ್ಯಾಂಟೀನ್ ಬರುತ್ತೆ ಮೇಡಮ್, ವಿದಿನ್ 200 ಮೀಟರ್ಸ್. ಅದ್ರ 200 ಮೀಟರ್ಸ್ ಒಳಗಡೆ ಚಾಟ್ ಸೆಂಟರ್ ಅಂತ ಇದೆ. ವಿಜಯನಗರ ಸರ್ಕಲ್ ಸೆಂಟರ್ ಅಲ್ಲಿ ವಾಟರ್ ಟ್ಯಾಂಕ್ ಹಿಂದ್ಗಡೆ ಅಲ್ಲಿ ಒಂದು 3,000ದಿಂದ 10,000 ಜನರ ತನಕ ಊಟ ಮಾಡ್ಕೊಂಡು ಹೋಗ್ತಾರೆ ಪ್ರೈವೇಟ್ ಅಲ್ಲಿ. ಅರ್ಥ ಆಯ್ತಾ? 50ರಿಂದ 150, 200 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ. 200 ಮೀಟರ್ ಅಲ್ಲಿ 2 ಇಂದಿರಾ ಕ್ಯಾಂಟೀನ್ ಇದೆ, 2 ವಾರ್ಡದ್ದು. ಅರ್ಥ ಆಯ್ತಲ್ವಾ? ಅದರಲ್ಲಿ 8 ಜನ 6 ಜನ 5 ಜನ ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಲೈವ್ ಇದನ್ನ ರೆಕಾರ್ಡ್ ಮಾಡಿಟ್ಟಿದ್ದೀನಿ, ಲೈವ್ ಬಿಟ್ಟಿದ್ದೀನಿ ಫೇಸ್ಬುಕ್ ಅಲ್ಲಿ. ಸೊ ದೇರ್ ಇಸ್ ನೋ ಡಿಸ್ಪ್ಯೂಟ್ ಇನ್ ದಟ್. ಸರ್ ಜನನೇ ಬರಲ್ಲ, ಏನ್ ಕೊಡೋಣ ಅಂತ ಹೇಳ್ತಾರೆ, ಅದಕ್ಕೆ ಕ್ಲೋಸ್ ಮಾಡಿದೀವಿ ಅಂತ ಹೇಳ್ತಾರೆ. ಏನ್ ಅರ್ಥ ಇದು? ಅಂದ್ರೆ ನಾನು ನಮ್ಮ ಕಾರ್ಯಕ್ರಮಗಳು ಇಲ್ಲ ಅಪೋಸಿಷನ್ ಅವರು ಪಾರ್ಟಿಯಲ್ಲಿ ಇದ್ದಾಗ ಮಾಡಿರೋ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ಕಾಂಗ್ರೆಸ್ ಇಟ್ ಸೆಲ್ಫ್. ಬಿಜೆಪಿ ಇವಾಗ ಹೆಂಗೋ ನಡೀತಾ ಇತ್ತು, ಬೈತಾ ಇದ್ದೆ. ಕಾಂಗ್ರೆಸ್ ಬಂದ ತಕ್ಷಣ ನನಗೆ ಇವ್ರು ಬಂದ್ರು ಇನ್ ಸಖತ್ತಾಗಿ ಮಾಡ್ಬಿಡ್ತಾರೆ ಅನ್ನುವಂತ ಆಶಾಭಾವನೆಯಲ್ಲಿ ನಾನಿದ್ದೀನಿ. ಅರ್ಥ ಆಯ್ತಲ್ವಾ? ಆದ್ರೆ ಇವತ್ತಿಗೆ ಅಂದ್ರೆ ಇದು ಒಂದೇ ಅಲ್ಲ, 108 ಇದೆ ಪಟ್ಟಿ ತೆಗೆದ್ರೆ. ಅಲ್ಲ, ನೀವು ಹೇಳೋ ಹಂಗೆ
ಇಂದಿರಾ ಕ್ಯಾಂಟೀನ್ ಸಹಿತವಾಗಿ ಎರಡು ತುತ್ತು ಅನ್ನದವರೆಗೂ ಇಲ್ಲ ಅಂತಂದ್ರೆ ಇನ್ನು ರೋಡು ಇದು ಪಾಲಿಸಿ ಪ್ಯಾರಲೈಸಿಸ್ ಎಷ್ಟಾಗಿರ್ಬೋದು. ಇವತ್ತಿಗೆ ಗೃಹ ಸಚಿವರೇ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಅಂದ್ರೆ ಅವ್ರು ಯಾರು ಫೋರ್ಸ್ ಮಾಡ್ಲಿಲ್ಲ ಆ ರೀತಿ ಹೇಳಕ್ಕೆ, ಆದ್ರೂ ಕೂಡ ಮುಜುಗರದಿಂದ ಅವರೇ ಹೇಳೋ ಪರಿಸ್ಥಿತಿ. ಸಿ ವೆನ್ ಹೋಮ್ ಮಿನಿಸ್ಟರ್ ಸೇಸ್ ಇಟ್ ಇಸ್ ಅ ಕ್ಯಾಬಿನೆಟ್ ದಟ್ ಇಸ್ ಸ್ಪೀಕಿಂಗ್, ಹಿ ಇಸ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಕ್ಯಾಬಿನೆಟ್. ಆಮೇಲೆ ಇದು ಸುಮ್ಮನೆ ಪುಟ್ಟ ಯಾವುದೋ ಒಂದು ಪಕ್ಷ ಅಲ್ಲ, ಇದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ, ಓಲ್ಡೆಸ್ಟ್ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, ಎಲ್ಲಾ ಕಡೆ ಬೇರೂರುವಂತ ಪಕ್ಷ ಅಂತ ಹೇಳ್ಕೊಳಕ್ಕೆ ಇವತ್ತಿಗೆ ನಮಗೆ ಮುಜುಗರ ಆಗ್ತಾ ಇದೆ, ಅವ್ರಿಗೆ ಏನಾಗ್ತಾ ಇದೆಯೋ. ಇದ್ರ ಜೊತೆಗೆ ಪಕ್ಷ ಹೇಗೆ ಇರಬೇಕು ನಮ್ಮ ಆಡಳಿತ, ಕ್ಲಾರಿಟಿ ಇರಬೇಕು. ಆಫೀಸರ್ಸ್ ಎಲ್ಲಿ ಹೋದ್ರೆ ಏನು ಅನ್ನೋ ಆತಂಕದಲ್ಲಿ ಭಯದಲ್ಲಿ ಇದ್ರೆ ಇವ್ರು ಏನ್ ಲೆಜಿಸ್ಲೇಷನ್ ಪಾಸ್ ಮಾಡ್ತಾರೋ, ಆ GB ಅಂತ ಪಾಸ್ ಮಾಡಿದ್ರು, ಇದು ಪಾಸ್ ಮಾಡಿ ಎಲ್ಲ ನಿರರ್ಥಕ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ರೀಅಡ್ರೆಸ್ಡ್. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಪುನರಾಲೋಚನೆ ಮಾಡುವಂತ ಪರಿಸ್ಥಿತಿಗೆ ತಂದಿಟ್ಟು ಸುಮ್ಮನೆ ಇದೇನು ಗೊತ್ತಾ, ಒಂದೇ ಸೆಂಟೆನ್ಸ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ, ಮೊದಲು ಒಂದ್ಸತಿ ಹೇಳಿದ್ದೀನಿ, ಬಹುತೇಕ ಜನರು ಮೆಚ್ಚುಗೆ ವಹಿಸಿದ್ದಾರೆ, ನಾಟಕ್ ಇನ್ ಕರ್ನಾಟಕ. ನೋಡಿ ಈಗಲೇ ಓಪನ್ ಆಗಿ ವಿದಿನ್ 24 hours ಹೈಕಮಾಂಡ್ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ, ಇವರು ಇಲ್ಲ ಹೈಕಮಾಂಡ್ ಅಲ್ಲ ಇದು ಲೋಕಲ್ ವಿಶ್ವ ಅಂತ ಹೇಳ್ತಾರೆ. ಏನ್ ಖೋಖೋ ಆಡ್ತಿದ್ದೀರಾ, ಏನ್ ನೀವು ಜೋಕ್ ಮಾಡ್ತಿದ್ದೀರಾ? ಇಟ್ ಈಸ್ ಅ ಕ್ರೂಡ್ ಜೋಕ್. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ಮತ್ತೆ ಇಷ್ಟು ನಿರ್ದಾಕ್ಷಿಣ್ಯವಾಗಿ ಜನರ ಬೆಂಬಲಿಗೆ ಒದ್ದು ಮಾತಾಡಿ ನಿಂತಿರುವಂತ ಏಕೈಕ ಪಕ್ಷದ ಶ್ರೇಯಸ್ ಇವತ್ತು ಕಾಂಗ್ರೆಸ್ಗೆ ಹೋಗ್ಬೇಕಾಗುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಇಷ್ಟು ದಿವಸ ಯಾರು ಜನರು ಹೇಳಿರುವ ಸ್ಪಂದನೆಗಳನ್ನ ತಿಳ್ಕೊಳ್ಬೇಕು, ಪ್ರೊಆಕ್ಟಿವ್ಲಿ ನೀವು ಮನೆ ಮನೆಗೆ ಹೋಗಿ ತಿಳ್ಕೋಬೇಕು. ಅದಕ್ಕೆ ಇವತ್ತು ಇವರು ಪಾದ ನಡಿಗೆಯಲ್ಲಿ ಹೋಗುವಂಥದ್ದು ಇದೆಲ್ಲ ಏನು ನಡಿಗೆ ಅಂತಂದ್ರೆ ಯಾರು ಬರಲಾರ್ದಂಗೆ ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟು ಟಕ 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 ಅಂತ ಓಡ್ಕೊಂಡು ಹೋಗೋದ ಇವತ್ತು ಇದು ಇಲ್ಲ. ಮನೆ ಮನೆಗೆ ಹೋಗಬೇಕು ಅಂತ ಅರ್ಥ ಏನು, ನಾವು ಅವರ ಬಲಿಷ್ಠವಾಗಿರುವಂಥ ಅವರು ನಾರ್ಮಲ್ ಆಗಿ ಕಂಫರ್ಟೇಬಲ್ ಆಗಿರುವಂಥ ಝೋನಲ್ಲಿ ನಿಮ್ಮ ಮನೆಗೆ ಹೋಗಿ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಅನ್ಕಂಫರ್ಟೇಬಲ್, ನೀವು ಕಂಫರ್ಟೇಬಲ್, ನೀವು ಏನ್ ಬೇಕಾದ್ ಕೇಳ್ಬೋದು. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನಪ್ಪ ಹಿಂಗ್ ಮಾಡಿದೆ, ಸಿದ್ದಣ್ಣ ಏನ್ ಮಾಡಿದೆ ಅಂತ ಕೇಳುವಂತ ಬಲ ಆ ರೈತನಿಗೆ ಜನಸಾಮಾನ್ಯರಿಗೆ ಬರಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಕುಂದುಕೊರತೆ ನಿವಾರಣೆಯ ವ್ಯವಸ್ಥೆಗಳನ್ನ ಇಟ್ಕೋಬೇಕಾಗಿತ್ತು. ಆದ್ರೆ ಇವತ್ತು ಕೂಗಿ ಕೂಗಿ ಜನಸಾಮಾನ್ಯ ಹೇಳ್ತಾ ಇದ್ದಾನೆ, ಕೇಳ್ತಾ ಇಲ್ವಾ? ಎಲ್ಲರಿಗೂ ಕೇಳಿದೆ, ಆದ್ರೆ ಮನಸ್ಸೊಳಗಿನ ದಾಹ, ನಿಮಗೆ ನಾವೇ ಇರಬೇಕು ಅನ್ನುವಂಥ ಮನಸ್ಸಿನ ದಾಹ ಪ್ರತಿಯೊಬ್ಬರದು, ನಿಮ್ಮ ಈಗೋ ಇಡೀ ರಾಜ್ಯವನ್ನೇ ಒಂದು ರೀತಿಯಿಂದ ಕೊಂದು ಹಾಕ್ತಾ ಇದೆ. ಆಮೇಲೆ ದ ಟ್ರಸ್ಟ್ ಡೆಫಿಸಿಟ್ ಎಷ್ಟಾಗಬೇಕಿನ್ನು ನಂಬಿಕೆನೇ ಇಲ್ಲ. ಅಂದ್ರೆ ಅವರು ಆಡಳಿತ ವರ್ಗ ಅಂದ್ರೆ ನಾನು ಅಪೋಸಿಷನ್ ಆಗಲಿ, ಎನಿ ಪೊಲಿಟಿಕಲ್ ಪಾರ್ಟಿ, ಎನಿ ಪರ್ಸನ್ ಇನ್ ಪವರ್, ಐದರ್ ಬೈ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಎಲೆಕ್ಟೆಡ್ ಆಗಿರ್ಬೋದು, ಆ ವರ್ಗಕ್ಕೆ ಮತ್ತೆ ಜನಸಾಮಾನ್ಯರಲ್ಲಿ ಟ್ರಸ್ಟ್ ಡೆಫಿಸಿಟ್ ಅನ್ನೋದು ತುಂಬಾ ಹೆಚ್ಚಾಗಿದೆ ಅನ್ನೋದಕ್ಕೆ ಅತಿ ಕಳೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಗಮನಿಸಬೇಕು. ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಅದು ಅದರ್ ಅಪೋಸಿಷನ್ ಪಾರ್ಟೀಸ್, ಗವರ್ಮೆಂಟ್ ಅಲ್ಲಿ ಇರೋರು, ಆಫೀಸರ್ಸ್, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಆಫೀಸರ್ಸೇ ಒಂದು ಯಾವುದೋ PIL ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ನಮಗಾಗಲ್ಲಪ್ಪ ಅಂತ ಅವರೇ ಹೋಗ್ಬೋದೇನೋ, ಅವರೇ ಗವರ್ನರ್ ರೂಲ್ ಕೇಳ್ಬೋದೇನೋ, ಪ್ರೆಸಿಡೆಂಟ್ ರೂಲ್ಸ್ ಕೇಳ್ಬೋದೇನೋ. ಆದ್ರೆ ಅಪೋಸಿಷನ್ ಪಾರ್ಟಿಯವರು ಕೂಡ ಒಂದು ನಿರ್ದಿಷ್ಟವಾಗಿ ಸುಮ್ಮನೆ ಯಾವ್ದಾವುದೋ ಚಿಕ್ಕ ಮುಟ್ಟ ನಾಯಿ ಬಾಲದ ಕೂದಲು ಅಂತ ಹೇಳ್ಕೊಂಡು ಅಡ್ಡಾಡ್ತಾರಲ್ಲ ಅಂತದನ್ನ ಬಿಟ್ಟು ಇವ್ರ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಕೊಡ್ತಾರೆ. ಇದೇ ಯಡಿಯೂರಪ್ಪ ಇದ್ರೆ ಒಂದೇ ಒಂದು ಸತಿ ಎಡವಿದ್ರೆ ನೆಕ್ಸ್ಟ್ ನಾನು ಬರ್ತೀನಿ ಅನ್ನುವಂಥ ಒಂದು ಸಚೇತವಾಗಿರುವಂಥ ಪ್ರಜ್ಞಾವಂತವಾಗಿರುವಂಥ ಅಪೋಸಿಷನ್ ಅನ್ನ ಫಾರ್ಮ್ ಮಾಡೋದ್ರಲ್ಲಿ ಯಡಿಯೂರಪ್ಪ ಅವರ ಹೆಸರಿತ್ತು. ಈವನ್ ದೇವೇಗೌಡರು ಒಂದು ಲೆಕ್ಕದಲ್ಲಿ ಇದ್ರು. ಬಟ್ ಇವತ್ತಿಗೆ ಆ ಯಾವುದೇ ಲಕ್ಷಣಗಳು ಇವತ್ತಿನ ಲೀಡರ್ಶಿಪ್ ಅಲ್ಲಿ ಕಾಣ್ತಾ ಇಲ್ಲ. ಅದು ಬೀಟ್ ಇನ್ ಎನಿ ಪೊಲಿಟಿಕಲ್ ಪಾರ್ಟೀಸ್, ನಾನು ಪಿನ್ ಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ಬೀಟ್ ಇನ್ ಕಾಂಗ್ರೆಸ್, ಬೀಟ್ ಇನ್ JDS, ಬೀಟ್ ಇನ್ BJP, ಇಟ್ ಇಸ್ ನಾಟ್ ದೇರ್. ಎಲ್ಲ ಹೈಕಮಾಂಡ್ಗಳು ಮೇಲೆ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊ, ಈ JDS ಅವರು ಲೋಕಲ್ ಹೇಳ ಇವರು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಕರ್ನಾಟಕದ ಪರಿಸ್ಥಿತಿ ಏನು, ಅಲ್ಲಿ ಹೇಗಿರ್ಬೇಕು ನಿರ್ಲಕ್ಷ್ಯ ಮಾಡ್ಬಿಟ್ರೆ ಅವರಷ್ಟಕ್ಕೆ ಅವರೇ ಗುದ್ದಾಡ್ಕೊಂಡು ಹೂ ವಿನ್ಸ್ ಅವ್ರು ಬಾಲ ಇಟ್ಕೊಂಡ್ಬಿಡೋಣ ಅಂತ ಕಾಂಗ್ರೆಸ್ನ ಹೈಕಮಾಂಡು ಹಾಗೆ ಮಾಡ್ತಾ ಇದೆ. ಐ ಹ್ಯಾವ್ ಅ ಸಿಮಿಲರ್ ಅಪ್ರೋಚ್ ಟುವರ್ಡ್ಸ್ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ದಯವಿಟ್ಟು ಇದನ್ನು ಬಿಟ್ಬಿಟ್ಟು ಜನಸಾಮಾನ್ಯರ ಮಧ್ಯದಲ್ಲಿ ಹೋಗಿ ಎಲ್ಲ ಕೆಲಸ ನಾನು ಮುಗಿಸ್ ಬಂದಿದ್ದೀನಿ, ಏನ್ರ ಪೆಂಡಿಂಗ್ ಇದ್ರೆ ಹೇಳ್ರಯ್ಯ ಅಂತ ಕೇಳುವಂತ ಧೈರ್ಯ ಇರಬೇಕು. ಇವರು ತಮಗೆ ಬೇಕಾಗಿರೋ ಪುಟ್ಕೋಸಿ ಒಂದು 5-8 ಜನರು ಹೇಳಯ್ಯ ಅಂತ ಸಿದ್ದರಾಮಯ್ಯ ಮಾತಾಡೋ ಸ್ಟೈಲ್ ಅದು ಏನ್ರಿ ಇದು, ಎಲ್ಲಿಗೆ ಹೋಗ್ತಾ ಇದೀವಿ? ರೈಟ್, ಗಾಟ್ ಇಟ್. ಸೊ ಇದೆಲ್ಲದರ ನಡುವೆ ಈಗ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಉಲ್ಲೇಖ ಮಾಡಿದ ಹಾಗೆ ನೋಡೋದಾದರೆ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಯಾವುದೇ ಸಚಿವರು ಅಥವಾ ಶಾಸಕರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಇದು ವ್ಯವಸ್ಥಿತ ಪಿತೂರಿನ? ವ್ಯವಸ್ಥಿತವಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಪ್ರಶ್ನೆ ಮಾಡದ ರೀತಿಯಲ್ಲಿ ನಿಮ್ಮನ್ನೆಲ್ಲ ಡೈವರ್ಟ್ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಅದರ ಬಗ್ಗೆ ಮಾತಾಡೋಣ. ಇನ್ನೂ 2.5 ವರ್ಷಗಳ ಕಾಲ ಈ ರೀತಿಯ ಡ್ರಾಮಾವನ್ನು ನೋಡಬೇಕಾ? ಕಡೆ ಪಕ್ಷ ಜನವರಿಗಾದರೂ ಇತ್ಯರ್ಥ ಆಗುತ್ತಾ ನರಸಿಂಹಮೂರ್ತಿ ಅವರೇ?
ಮೇಡಮ್, ರಾಜ್ಯದ ಜನಕ್ಕೆ ಕಾಡ್ತಾ ಇರೋಂಥ ಒಂದು ಪ್ರಶ್ನೆ ಏನಂತಂದ್ರೆ, ನಾವು 136 ಸ್ಥಾನ ಕೊಟ್ಟರು ಇವರು ಈ ಮಟ್ಟಕ್ಕೆ ಕಿತ್ತಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನಕ್ಕೂ ಸ್ವಲ್ಪ ಡೌಟ್ ಬರುತ್ತೆ. ಇವರು ಗ್ಯಾರಂಟಿಗಳಿಗೋಸ್ಕರ ಇಡೀ ರಾಜ್ಯನ ದಿವಾಳಿ ಮಾಡ್ಬಿಟ್ಟು ಒಂದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲದೆ ಇವತ್ತು ಇಡೀ ರಾಜ್ಯಾದ್ಯಂತ ಜನ ಬೀದಿಗಿಳಿದು ಚೀತು ಅಂತ ಕ್ಯಾಕ್ರ ಸುಗಿಯ ಮಟ್ಟಕ್ಕೆ ಆಗ್ಬಿಟ್ಟಿದೆ ಇವತ್ತು ಸರ್ಕಾರಕ್ಕೆ. ಇವತ್ತು ಮೊನ್ನೆ ಬೆಳಗಾವಿನಲ್ಲಿ ತಾವು ಅಧಿವೇಶನ ಸಂದರ್ಭದಲ್ಲಿ ನೋಡಿದ್ರಿ, ಪ್ರತಿದಿನ 10-15 ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿ, ರೈತರು ಹೋರಾಟ ಮಾಡಿದ್ರು, ಶಾಲಾ ಶಿಕ್ಷಕರು ಮಾಡಿದ್ರು, ಅಂಗನವಾಡಿ ಕಾರ್ಯಕರ್ತರು ಮಾಡಿದ್ರು, ಆಶಾ ವರ್ಕರ್ಸ್ ಮಾಡಿದ್ರು, ಎಷ್ಟೋ ಕಮ್ಯುನಿಟಿ ಪಾಪ ದಲಿತರು ಅವರು ಇವರು ಎಲ್ಲ ಹೋಗಿ ಹೋರಾಟಗಳು ಮಾಡಿದ್ರು. ಈ ಹೋರಾಟಗಳಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಇವ್ರೇನಾದ್ರು ಈ ಥರ ನಾಟಕಗಳು ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಇದು ಹೈಕಮಾಂಡ್ನ ಪ್ರಶ್ನೆ ಅಲ್ಲ, ಇದು ಕರೆಕ್ಟ್ ರಾಜ್ಯದ ನಾಯಕರ ಸಮಸ್ಯೆ ಆಗಿರೋದ್ರಿಂದ ಅಂತ ಹೇಳ್ತವ್ರೆ ಅಂದ್ರೆ ಅಲ್ಲಿ ದೃಢವಾಗಿದ್ದಾರೆ, 5 ವರ್ಷ ಅಂತ ಫಿಕ್ಸ್ ಇದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಅಥವಾ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇಲ್ಲ. ಅದೇ ಈಗ ಅವರೇ ಹೈಕಮಾಂಡ್ ಅಂತ ಹೇಳ್ಬೇಕಂದ್ರೆ ಈಗ ನೋಡಿ ಇಡೀ ಪಕ್ಷದ ಒಬ್ಬ ಕಮಾಂಡರ್ ಇನ್ ಚೀಫ್ ಇದ್ದಂಗೆ ಅವರು ಇಷ್ಟೊಂದು ವೀಕ್ ಆಗ್ತಾರೆ ಹೈಕಮಾಂಡ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಏನು 1 ತಿಂಗಳು ಟೈಮ್ ತಗೊಳ್ತಾರೆ, ವಾಪಸ್ ಬಂದ್ಬಿಟ್ಟು ಅವ್ರಿಗೆ ಅಯ್ಯೋ ನಾನು ಜನರನ್ನ ಹೇಗೆ ಎದುರಿಸ್ಬೇಕು, ನನಗೂ ಮಕ್ಕಳು ಹೋಗ್ಲಿ, ಎಲೆಕ್ಟ್ರೋರೈಟ್ಸ್ ಬಿಟ್ಬಿಡಿ, ನನಗೂ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿದ್ದಾರೆ, ಅವ್ರು ಏನ್ ತಾತ ಹಿಂಗೆ ಹೇಳ್ತಿದ್ಯಾ ಅಂತ ಅವ್ರು ಉಗಿಯಲ್ವಾ ಇವತ್ತು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಮೇಡಮ್, ಈಗ ಇವ್ರು ನೋಡಿದ್ರೆ ಹೈಕಮಾಂಡ್ ಅಂತ ಹೇಳ್ತಾರೆ, ಅವ್ರು ನೋಡಿದ್ರೆ ರಾಜ್ಯದ ನಾಯಕರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಇವರೆಲ್ಲ ಸೇರಿ ಒಂದು ದೊಡ್ಡ ಡ್ರಾಮಾ ಮಾಡ್ತಾವ್ರೆ, ನಾಟಕ ಆಡ್ತಾ ಇದಾರೆ, ಗಿಮಿಕ್ ಇದೆಲ್ಲ. ಅಂದ್ರೆ ಜನ ಅಭಿವೃದ್ಧಿ ಹಳ್ಳ ಹಿಡ್ದಿದ್ಯಲ್ಲ, ಜನ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರೋರು, ಅದನ್ನ ತಪ್ಪಿಸೋಕೋಸ್ಕರ ಇವ್ರು ನಾಟಕಗಳು ಮಾಡ್ತಾ ಇದ್ದಾರೆ. ನೀವ್ ಹೇಳೋ ಒಳ ಅರ್ಥದಲ್ಲೇ ನಾನು ಕೇಳ್ತೀನಿ. ಹಾಗಾದ್ರೆ DK ಶಿವಕುಮಾರ್ ಅವರು ಅಂದಾಗ ಒಬ್ಬ ಮಹತ್ವಾಕಾಂಕ್ಷಿ ತರ ಕಾಣಿಸ್ತಾರೆ, ಏನೋ ಮೇಲ್ನೋಟಕ್ಕಂತೂ ಹಂಗೆ ಗೊತ್ತಾಗ್ತಿದೆ. ಆ CM ಕುರ್ಚಿಯಲ್ಲಿ ತಾನು ಕೂತ್ಕೋಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕಳೆಸಲ ಎಲೆಕ್ಷನಲ್ಲಿ ಅವರ ಎಫರ್ಟ್ ನೋಡಿದ್ರೆ ಇಟ್ ಇಸ್ ಲೈಕ್ ಫ್ಯಾಬುಲಸ್. ನೀವು ಸಂಘಟನಾ ಚತುರ ಅಂತ ಕರೆಸ್ಕೊಂಡ್ರು, ಅದಕ್ಕೂ ಬಿಫೋರ್ ಏನದು ಟ್ರಬಲ್ ಶೂಟರ್, ಕನಕಪುರ ಬಂಡೆ, ಈ ಥರದ್ದೆಲ್ಲ ಹೆಸರು ತೊಗೊಂಡವರು, ಅಂದರೆ ಕಾರ್ಯಕರ್ತರ ಜೊತೆ ಹಂಗೆ ನಿಂತ್ಕೋತಾರೆ ಅಂತ. ಈ ಡ್ರಾಮಾನೇ ಏನಾದರೂ ನೀವು ಹೇಳಿರ್ತಾರೆ ಇದು ಡ್ರಾಮಾನೇ ಅನ್ನೋದಾದ್ರೆ ಅವರ ಆಸೆ ಆಕಾಂಕ್ಷಕತೆ ಏನು ಮೇಡಮ್? ಈಗ ಅವ್ರು ನೀವು ಹೇಳೋ ಡ್ರಾಮಕ್ಕೆ ಅವ್ರು ಒಪ್ಪಿಗೆ ಸೂಚಿಸಿರ್ತಾರಾ? ಖಂಡಿತ ಸೂಚಿಸಿರ್ತಾರೆ. ಇನ್ನೂ ಚುನಾವಣೆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಇನ್ನೂ ಏನಾದ್ರು ಗ್ಯಾರಂಟಿ ಆಶ್ವಾಸನೆ ಕೊಟ್ಬಿಟ್ಟು ಮುಂದಿನ ಸರಿ ಚುನಾವಣೆ ಗೆದ್ದುಬಿಟ್ಟು ನಾನು ಮುಖ್ಯಮಂತ್ರಿ ಆಗ್ತೀನಿ, ಅಲ್ಲಿವರೆಗೂ ನೀವು ಈ ತರ ಡ್ರಾಮಾ ಮಾಡ್ತಾರ ಅಂತ ಇದ್ರೂ ಇರ್ಬೋದು. ಜನ ಮೂರ್ಖರ ಹಂಗ. ಅಥವಾ ಇವ್ರು ಅರ್ಜೆಂಟ್ ಮಾಡ್ತಾ ಇರೋದು ನೋಡಿದ್ರೆ ಅಲ್ಲ, ಅಥವಾ ಇವ್ರು ಅರ್ಜೆಂಟ್ ಮಾಡ್ತಾ ಇರೋದು ನೋಡಿದ್ರೆ ಇನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನ ಜೀವನದಲ್ಲಿ ಯಾವತ್ತು ಇತಿಹಾಸದಲ್ಲಿ ಬರಲ್ಲ, ಅಷ್ಟೊಳಗಡೆ ನಾನು ಒಂದ್ಸರಿ ಮುಖ್ಯಮಂತ್ರಿ ಆಗ್ಬಿಡೋಣ ಅಂತ ಏನಾದ್ರು ಪ್ರಯತ್ನ ಪಡ್ತಿದಾರ? ಎರಡನ್ನೂ ಸಹ ನಮಗೆ ಡೌಟ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು 136 ಸ್ಥಾನ ಕೊಟ್ಟಾಗ ಈ ರಾಜ್ಯದ ಜನ ಅವ್ರಿಗೆ ನಂಬಿಕೆ ರೀತಿಯಲ್ಲಿ ವರ್ತಿಸಿ ಅವರು ಈ ರಾಜ್ಯನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಮುಂದುವರಿಸಿದ್ದೆ ಆಗಿದ್ರೆ ಇನ್ನು ಮುಂದಕ್ಕೆ 150 ಸ್ಥಾನ ಕೊಟ್ಟರು, ಇನ್ನೂ ಜಾಸ್ತಿ ಸ್ಥಾನ ಕೊಟ್ಟರು. ಕಾಂಗ್ರೆಸ್ ಇನ್ನು 20-25 ವರ್ಷ ಅಧಿಕಾರದಲ್ಲಿ ಇರ್ಬೋದಾಯ್ತು. ಆದ್ರೆ ಇವತ್ತು ಅವರು ಈ ಗ್ಯಾರಂಟಿಗಳಿಂದ ಇಡೀ ರಾಜ್ಯನ ದಿವಾಳಿ ಮಾಡಾಕಿದ್ದಾರೆ. ಮುಂದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಇನ್ಯಾವತ್ತೂ ಬರಲ್ಲ ಅಂತ ಏನಾದ್ರು ಕನ್ಸಲ್ ಏನಾದ್ರು ಗೊತ್ತಾ ನಿಜ ಬಂದು ಹೇಳ್ತದಲ್ಲ ಅವಾಗ. ನಾನು ಮತ್ತೊಂದ್ಸತಿ ಚಲುವರಾಯಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಅನ್ನು ನೆನಪಿಸ್ತೀನಿ. ನಮ್ಮ MP ಗಳು ಚೆನ್ನಾಗಿ ಸುಳ್ಳು ಹೇಳೋದು ಕಲ್ತಿದ್ದಾರೆ, ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ, ಶಕ್ತಿ ಮೀರಿ ನ್ಯಾಯ ಕೊಡ್ತಿದ್ದೀವಿ, ಆದರೂ ಕೂಡ ಹಿಂಗೆ ಸುಳ್ಳು ಹೇಳ್ತಾರೆ ಅನ್ನೋದ್ರ ಅರ್ಥ ಪ್ರಾಮಾಣಿಕ ಪ್ರಯತ್ನ ಅಭಿವೃದ್ಧಿ ಹೆಸರಲ್ಲಿ ಆಗ್ತಾ ಇದೆ, ಅಭಿವೃದ್ಧಿ ಮಾಡ್ತಿದ್ದಾರೆ. ಹೌದಾ? ಅಲ್ಲ, ಯಾವ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಯಾರಿಗ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಅವರು. ಮೈಕ್ ಮುಂದೆ ಹೇಳೋದಲ್ಲ ಮೇಡಮ್, ಇಡೀ ಮಂಡ್ಯ ಜಿಲ್ಲೆನಲ್ಲಿ ಇಂತಿಂತ ಕೆಲಸ ಮಾಡಿದೀವಿ, ಇಂತಿಂತ ಯೋಜನೆ ತಂದಿದ್ದೀವಿ. ನಾನು ಒಂದು ರಿಕಾಲ್ ಮಾಡ್ತೀನಿ, ಇಟ್ ಇಸ್ ನಾಟ್ ಫಾರ್ ಕಾಂಗ್ರೆಸ್ ಆರ್ ಹಂಗೇನೂ ಅಲ್ಲ. ಕಳಸತಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದೇ ಕೃಷಿ ಇಲಾಖೆಗೆ ಪ್ರಶಂಸಿಸಿ ಒಂದು ಅವಾರ್ಡು ತಗೊಬಂದ್ರು ಚಲುವರಾಯಸ್ವಾಮಿ ಅವರು. ಅಲ್ಲ ಮೇಡಮ್, ಕೃಷಿ ಇಲಾಖೆಯಿಂದ ಮಾಡ್ತಾ ಇರ್ಬೋದು, ಆದ್ರೆ ಮಂಡ್ಯ ಜಿಲ್ಲೆ ಅಂತ ಬಂದಾಗ ಅಲ್ಲಿ ಅಭಿವೃದ್ಧಿ ಅನ್ನೋದು ಬೇಕಲ್ಲ. ರಾಜ್ಯ ಅಂತ ಬಂದಾಗ ಈಗ ದೇಶದಲ್ಲಿ ಈಗ ಕುಮಾರಣ್ಣವರು ಸಹ ಏನು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತಕ್ಕೆ ಅವರು ಸಹ ಈಗ ಯಾರು ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಕರೆದ್ರು ಹೋಗ್ತಾರೆ, ಬೇರೆ ಯಾರೋ ಪಕ್ಷ ಇದ್ರು ಕರೆದ್ರು ಹೋಗ್ತಾರೆ. ಅಂದ್ರೆ ಉದ್ದೇಶ ಬರೀ ಅವರೊಂದು ಖಾತೆ ಅಲ್ಲ, ಅವರೊಂದು ಎಲ್ಲ ಮಂಡ್ಯದಲ್ಲಿ ಏನೋ ಖಾತೆಗೆ ಬಂದಿರಬಹುದು. ನಾನು ಹೇಳ್ತಾ ಇರೋದು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ, ಅಥವಾ ಜಿಲ್ಲೆಯಲ್ಲಿ ಬೇರೆ ಏನಾದ್ರು ಇಡೀ ಸರ್ಕಾರದಿಂದ ಅವ್ರು ಏನಾದ್ರು ಅವ್ರ ಇಲಾಖೆ ಬಿಟ್ಟು ಬೇರೆ ಅಂದ್ರೆ ಇಲ್ವಾ? ಅಭಿವೃದ್ಧಿ ಅಂದ್ರೆ ಅದೊಂದೇನ, ಬರೀ ಅವರು ಇಲಾಖೆ ಒಂದೇನಾ? ಬೇರೆ ಏನ್ ತಂದಿದ್ದಾರೆ?
ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನೇನು ಅಭಿವೃದ್ಧಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಬಂದು ಹೇಳ್ಬೇಕಲ್ಲ ಪ್ರೆಸ್ ಮೀಟ್ ಮಾಡಿ. ಹಾಗಾದ್ರೆ ವಿಪಕ್ಷದ ಜವಾಬ್ದಾರಿ ಅಂದ್ರೇನು? ನೀವು ಸದನದಲ್ಲೂ ಬೇಡ ಬೇಡ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಣ ಅಂದ್ರೂ ನೀವು ಮತ್ತದೇ ಕುರ್ಚಿ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದರೆ ರೋಗಿ ಬಯಸಿದ್ದು ವೈದ್ಯ ಹೇಳೋದು ಒಂದೇ ಅಂತಾರಲ್ಲ, ನೀವು ದಾರಿಗೆ ತರಬೇಕು. ಅವ್ರು ಎರಡೂ ಇದ್ದಾರೆ, ದೊಡ್ಡ ಮ್ಯಾಂಡೇಟ್ ತೊಗೊಂಡು ದೊಡ್ಡ ಕಲ್ಲಿಗೆ ಎರಡೂ ಬಿದ್ದುಬಿಟ್ಟಿದ್ದಾರೆ. ನೀವು ಅವ್ರನ್ನ ಎತ್ಕೊಂಬರ್ಬೇಕು. ನೋಡಿ, ನಿಮ್ಮ ಕೆಲಸ ಇದಲ್ಲ, ನೀವು ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ಅದನ್ನು ಬಿಟ್ಬಿಟ್ಟು ನೀವು ಕುರ್ಚಿಲಿ ಇಟ್ಕೊಂಡಿದ್ದೀರಲ್ಲ ಅಂತ ಒಂದೆರಡು ದಿವಸ ಒಂದೆರಡು ಗಂಟೆ ಮಾತುಕತೆ. ಶಿವರಾಜ್ ಕುಮಾರ್ ಅವರೇ, ನೀವು ರಾಜ್ಯದ ಜನತೆಯ ಹಿತದೃಷ್ಟಿ ನಿಮಗೆ ನಿಜಕ್ಕೂ ಆ ಕಾಳಜಿ ಇತ್ತು ಅಂದರೆ ನೀವು ಮಾಡ್ಬೋದಾಗಿತ್ತು, ಮಾಡಿಲ್ಲ ಅದನ್ನು. ರಾಜ್ಯದ ಹಿತದೃಷ್ಟಿಯಿಂದನೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾದ ಕೆಲಸವನ್ನ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಈ ರಾಜ್ಯದಲ್ಲಿ ಎದುರಾಯಿತು. ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜಯೇಂದ್ರ ಅವರು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಧಾವಿಸಿದ್ರು. ವಿಜಯೇಂದ್ರ ಅವರು ಪ್ರತಿಭಟನೆಗೆ ಧುಮ್ಮಿಕ್ಕಿದ ಕೂಡಲೇ ಸರ್ಕಾರ ಅಲರ್ಟ್ ಆಗಿ ಬೆಳೆಗಾರರಿಗೆ ಏನು ಪರಿಹಾರವನ್ನ ಕೊಡಬೇಕಾಯ್ತೋ ಆ ದಾರಿಗೆ ಬಂತು. ಜೊತೆಗೆ ನಾನು ಆಗ್ಲೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದೆ. 5,000 ಕೋಟಿ ಗ್ಯಾರಂಟಿ ಹಣದಲ್ಲಿ ಗೃಹಲಕ್ಷ್ಮಿ ಖಾತೆಗೆ ಹಾಕಬೇಕಾಗಿರೋ ಹಣವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಾಕಿಲ್ಲ, ಇದರಲ್ಲಿ ಅಕ್ರಮ ಆಗಿದೆ ಅಂತ ವಿಷಯವನ್ನ ತಿಳಿದ ಕೂಡಲೇ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿರವರು ಸದನದಲ್ಲಿ ಬಹುದೊಡ್ಡ ಹೋರಾಟವನ್ನ ಮಾಡಿದ್ರು. ಆ ಗ್ಯಾರಂಟಿಯ ಬಗ್ಗೆ, ಈ ನಾಡಿನ ಮಹಿಳೆಯರಿಗೆ ಆಗಿರುವ ಅನಾನುಕೂಲ ಮತ್ತೆ ಮೋಸದ ಬಗ್ಗೆ ಒಂದು ಬಹುದೊಡ್ಡ ಚರ್ಚೆ ಆಯಿತು. ಜೊತೆಗೆ ಸದನದಲ್ಲಿ ಎಲ್ಲರ ಅಪೇಕ್ಷೆ ಇತ್ತು. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಉತ್ತರ ಕರ್ನಾಟಕದವ್ರಿಗೆ ಆಸೆ ಇತ್ತು. ಈ ಬಾರಿ ಇಡೀ ಸದನದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಮುಖ ನಿಲುವನ್ನು ತೆಗೆದುಕೊಂಡಿತ್ತು. ಈ ಬಾರಿ ಸಂಪೂರ್ಣವಾಗಿ ನಾವು ಈ ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಎಲ್ಲ ಸಮಸ್ಯೆಗಳನ್ನ ಒಂದೆರಡು ದಿನ ಬದಿಗೊತ್ತಿ ಈ ಬಾರಿಯ ಬೆಳಗಾವಿಯ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದೇ ಚರ್ಚೆ ಆಗಬೇಕು ಅಂತ ಒಂದು ನಿಲುವನ್ನು ತಂದು ಆ ನಿಲುವುಗಳಿಗೆ ಬದ್ಧರಾಗಿ ಚರ್ಚೆಗಳನ್ನ ಆರಂಭ ಮಾಡ್ತು. ಎಲ್ಲಾ ಚರ್ಚೆಗಳು ಮುಗಿದ ಮೇಲೆ ಮೇಡಮ್ ಒಂದು ಆಶಾಭಾವನೆ ಇತ್ತು ಉತ್ತರ ಕರ್ನಾಟಕದ ಜನಗೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಏನಾದರೂ ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡ್ತಾರೆ ಅಂತ. ಆ ರೀತಿಯ ಯಾವ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಲಿಲ್ಲ. ಜೊತೆಗೆ ಇವತ್ತು ಏನು ಈ ಕುರ್ಚಿಯ ಒಂದು ಕಿತ್ತಾಟವಾದ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅನ್ನ ತಂದಿದ್ದಾರೆ, ಅದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಸದನ ಮೊನ್ನೆ ಮುಗ್ದಿದೆ, ಸದನ ಮುಗ್ದು 2-3 ದಿನ ಆಗಿದೆ. ಜೊತೆಗೆ ಎಲ್ಲ ಪ್ರಭಾವಿ ಸಚಿವರು ಹಗರಣಗಳಲ್ಲಿ ಮುಳುಗಿದ್ದಾರೆ. ಈ ಎಲ್ಲ ಕೆಟ್ಟ ಕೆಲಸಗಳಿಂದ ಹೊರಬರೋದಕ್ಕೆ, ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅನ್ನ ತಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅತ್ಯಂತ ಪ್ರಮುಖವಾಗಿ ನನಗೆ ಅನ್ನಿಸ್ತಾ ಇರೋದು, ನನಗೆ ಆತಂಕ ಎದುರಾಗ್ತಾ ಇರೋದು ಏನು ಅಂದ್ರೆ, ಕಾಂಗ್ರೆಸ್ ನಲ್ಲಿ 2 ಬಣ ಇದೆ ಅಂತ ಎಲ್ಲರೂ ಟೈಮಲ್ಲೂ ಹೇಳ್ತಾರೆ. ಒಂದು ಸಿದ್ದರಾಮಯ್ಯನವ್ರ ಬಣ, ಇನ್ನೊಂದು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಬಣ ಅಂತ ಹೇಳ್ತಾರೆ. ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಗರಣಗಳನ್ನ ನೋಡಿದ್ರೆ, ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಲೂಟಿಗಳನ್ನ ನೋಡಿದ್ರೆ, ಒಬ್ಬೊಬ್ಬರೇ ಶಾಸಕರು ಜೈಲ್ ಸೇರ್ತಾ ಇರೋದನ್ನ ನೋಡಿದ್ರೆ, 3ನೇ ಬಣ ಉದ್ಭವ ಆಗೋ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿರುವ ಕಾಂಗ್ರೆಸ್ ಶಾಸಕರ ಬಣ ಅನ್ನೋ 3ನೇ ಬಣ ನಿರ್ಮಾಣ ಆಗಿ ಅಲ್ಲಿಂದ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿಯ ಗಾದಿಗೆ ಏರೋ ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಇವತ್ತು ಆ ಮಟ್ಟಿಗೆ ಕರ್ನಾಟಕ ರಾಜ್ಯ ಲೂಟಿಕೋರರ ಪಾಲಾಗಿದೆ. ಕರ್ನಾಟಕ ರಾಜ್ಯ ದಿವಾಳಿತನದತ್ತ ಸಾಗಿದೆ. ನಾನು ಕಾಂಗ್ರೆಸ್ನವ್ರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಹೆಂಗಾಯ್ತು ಗೊತ್ತಾ ಈ ಕಾಂಟೆಕ್ಸ್ಟ್? ಮಾಡಿ ನೀವು ಲೋಟಿ. ಯಾಕೆಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಜನ ಕಳ್ಕೊಂತಾರೆ, ಮುಂದೊಂದು ದಿವಸ ನಮಗೆ ಅವಕಾಶ ಸಿಗುತ್ತೆ ಅಂತ. ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಹಗರಣಗಳನ್ನ ಹೊರಗೆ ತರ್ತಾ ಇದೆ. ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರು 5,000 ಕೋಟಿ ಹಗರಣವನ್ನ ಇವತ್ತು ಸದನದಲ್ಲಿ ಬಿಚ್ಚಿಟ್ರು. ಸದನದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರಲ್ಲ, ಅದು ಈ ನಾಡಿನ ಮಹಿಳೆಯರಿಗಾದಂತ ಮೋಸ ಅಲ್ವಾ? ಆ ಮೋಸವನ್ನ ಹೊರಗೆ ತಂದಿದ್ಯಾರು? ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ, ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಭೂಕಬಳಿಕೆಯ ಹಗರಣವನ್ನು ಹೊರಗಡೆ ತಂದಿದ್ದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ನಾಯಕರು, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಜೊತೆಗೆ ರಾಜ್ಯಾಧ್ಯಕ್ಷರು ಎಲ್ಲರ ಸಂಘಟಿತ ಪ್ರಯತ್ನದ ಫಲವಾಗಿ ಇವತ್ತು ಎಲ್ಲ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ನಾನು ಆಗ್ಲೇ ಹೇಳಿದಂತೆ ಪರಪ್ಪನ ಅಗ್ರಹಾರದಲ್ಲಿರುವ ಕಾಂಗ್ರೆಸ್ ಶಾಸಕರ ಬಣ ಉದ್ಭವ ಆದ್ರೂ ಆಶ್ಚರ್ಯ ಇಲ್ಲ ಅನ್ನೋದ್ರಲ್ಲಿ ಅನುಮಾನ ಬೇಡ. ಖಂಡಿತ. ಅರವಿಂದ್ ಸರ್, ಹಂಗಾದ್ರೆ ನೀವು ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರಲ್ಲ, ಇದು ನಮ್ದಲ್ಲ ಪ್ರಾಬ್ಲಮ್ಮು, ರಾಜ್ಯದ ನಾಯಕರು ಮಾಡ್ಕೊಂಡಿರೋದು ಅಂತ. ಹಾಗಾದ್ರೆ ಒಂದು ಕುತೂಹಲ, ರಾಜ್ಯದ ನಾಯಕರೇ ಬಗೆಹರಿಸ್ಕೊಳ್ಳಬಹುದಾದ ಸಮಸ್ಯೆನ ಇದು? ಡೆಫಿನೆಟ್ಲಿ ಇಲ್ಲ. ಅದು ಅವ್ರು ಗುರುತಿಸ್ಕೊಂಡಿದ್ದಾರೆ. ಅವ್ರು ಅದಕ್ಕೆ ಆ ವಿಚಾರವನ್ನ ಇಲ್ಲಿ ಚರ್ಚೆ ಮಾಡಬೇಡಿ, ನಾವು ಹೈಕಮಾಂಡ್ ಅಲ್ಲಿ ನಿರ್ಧಾರ ಮಾಡೋವರೆಗೂ ಎಲ್ಲರೂ ಒಂದು ಶಿಸ್ತಿನಿಂದ ಇರಿ, ಒಂದ್ ಸ್ವಲ್ಪ ಆಡಳಿತ ಕೊಡಕ್ ಪ್ರಯತ್ನ ಪಡಿ ಅಂತ ಪದೇ ಪದೇ ಕೇಳ್ಕೊಂಡ್ರು ಕೂಡ, ಮತ್ತು ಈ ಮಂಗಾಟ ಅಂತ ಹೇಳ್ತಾರಲ್ಲ, ಕೋತಿ ಆಟ ಅಂತ ಹೇಳ್ತಾರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಚಿಕ್ಕವರಿದ್ದಾಗ
ಆಟ ಆಡುವಂಥ ಸ್ವಭಾವ, ಒಂದು ಏನೋ ಒಂದು ಚೇಷ್ಟೆ ಕುಚೇಷ್ಟೆ ರೂಪದಲ್ಲಿ ಇವರೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಎರಡನೇ ವಿಚಾರ ಇಲ್ಲ. ಅಂದ್ರೆ ಇದು ಡೈವರ್ಟಿಂಗ್ ಪಾಲಿಟಿಕ್ಸ್. ಡೈವರ್ಷನ್ ಒಂದು, ಅವ್ರು ವಿಫಲತೆನೂ ತೋರಿಸುತ್ತೆ. ಅವರೇ 15-20 ದಿವಸ ಮೊದಲು ಬಂದ್ಬಿಟ್ಟು ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ನಾನಲ್ಲ ಹೈಕಮಾಂಡು ಅಂತ ಹೇಳಿದ್ರು. ಅದು ಏನು ಹೇಳಿದ್ರು ಭಗವಂತಗೆ ಗೊತ್ತು. ಅದಾದ್ಮೇಲೆ ನಾನಲ್ಲ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಂತ. ಅಂದ್ರೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಆದ್ರು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆದ್ರು. ಏನ್ ಅರ್ಥ ಇದು? ಅಲ್ಟಿಮೇಟ್ಲಿ ಇವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಅವರಿಗೆ ಹೇಗಾದ್ರೂ ಇದು ಸಾಲ್ವ್ ಆಗ್ಬಿಡ್ಲಿ ಅಂತದ್ದು ಒಂದು. ಎರಡನೇದು, ದೇ ವಾಂಟೆಡ್ ಟು ಯೂಸ್ ಕರ್ನಾಟಕ's ಸಿಚುವೇಶನ್ ಆಸ್ ಅ ರೋಲ್ ಮಾಡೆಲ್ ಇಂತಲ್ಲಿ ಆಯ್ತಾ. ಆ ಒಂದು ಮಹತ್ವಾಕಾಂಕ್ಷದಿಂದ ಇವ್ರ ಅಡ್ಮಿನಿಸ್ಟ್ರೇಷನ್ ಅನ್ನ ಇವ್ರನ್ನ ತಗೊಂಡು ಹೋಗ್ತಾ ಇದ್ರು. ಇವರು ಇದ್ರ ಎಕ್ಸಾಂಪಲ್ ಇಟ್ಕೊಂಡು ಬಿಹಾರ್ಗೆ ಹೋಗ್ಬೇಕು, ಇದ್ರ ಎಕ್ಸಾಂಪಲ್ ಇಟ್ಕೊಂಡ್ಬಿಟ್ಟು ತೆಲಂಗಾಣ ಅಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಕ್ ಹೋದ್ರು. ಹರಿಯಾಣ ಇದ್ರ ಕಡೆ ಸುಮಾರು ಕಡೆ ಇದನ್ನ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. MP ಎಲೆಕ್ಷನ್ ಕೂಡ ಒಂದೇನೋ ತಲಪಾಯಿ ಹಾಕಿ ಕೊಡ್ತಾರೆ, ಒಂದು ಕಾಂಕ್ರೀಟ್ ಒಂದಿಷ್ಟು ಪ್ರೋಗ್ರಾಮ್ಸ್ ಹಾಕಿ ಕೊಡ್ತಾರೆ, ಒಂದು ಕರ್ನಾಟಕ ಮಾಡೆಲ್, ಒಂದು ಎಕ್ಸಾಂಪಲ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೋ ಪೀಪಲ್ ಅಡ್ಮಿನಿಸ್ಟ್ರೇಷನ್ ತಗೊಂಡ್ಬರ್ತಾರೆ ಅಂತ. ಅಂತದ್ರಲ್ಲಿ ಇವರು ಯಾವ ರೀತಿಯಿಂದ ದೇ ಆರ್ ಲೆಟ್ಟಿಂಗ್ ಡೌನ್, ಯಾವ ಮಾರ್ಕ್ಸ್ ಕಡೆ ಇಲ್ಲ, ಯಾವುದೇ ರೀತಿ ಇಲ್ಲ. ಅಂಡ್ ಇವತ್ತಿಗೆ ನಮ್ಮಲ್ಲಿ ಡೇಟಾನ ಆಯ್ತು, ಈಗ ನೋಡಿ ಸೆನ್ಸಸ್ ಆಯ್ತು, ಎಲ್ಲಿ ಬಿಟ್ರು ಅದು ಗೊತ್ತಿಲ್ಲ. ಅಂದ್ರೆ ಇವರ ಒಳ ಜಗಳಕ್ಕೆ ತ್ಯಾಪೆ ಹಚ್ಚುವಂತ ಕೆಲಸ, ಜನಸಾಮಾನ್ಯರಿಗೆ ಕಣ್ಣಿಗೆ ಒಂದಿಷ್ಟು ಸುಣ್ಣ, ಒಂದ್ ಕಡೆ ಬೆಣ್ಣೆ ಹಚ್ಚುವಂತ ಕೆಲಸ, ಮತ್ತೆ ತಮ್ಮದೇ ಆದ ಒಂದು ದಿಕ್ಕಿನಲ್ಲಿ ಏನ್ ಬೇಕಾದ್ ಮಾಡ್ಕೊಂಡ್ರು ಜನರು ಕೇಳಬಾರ್ದು. ಒಂದ್ ಸ್ವಲ್ಪ ಮಟ್ಟಿಗೆ ಅಪೋಸಿಷನ್ ಅವರು ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವ್ರಿಗೂ ಎಲೆಕ್ಷನ್ ಬೇಕಾಗಿಲ್ಲ, ಅವರು ಏನು ಮಾಡೋಕ್ಕಾಗಿಲ್ಲ. ಅಂದ್ರೆ ಒಂದು ಸ್ಟೇಲ್ಮೇಟ್ ಸಿಚುವೇಶನ್ ಬಂದಿದೆ ಇವಾಗ. ಗೌರ್ಮೆಂಟ್ ಈಸ್ ವೆರಿ ಸ್ಟೇಬಲ್ ಬಟ್ ಅನೇಬಲ್ ಟು ಡೂ ಎನಿಥಿಂಗ್. ಅಪೋಸಿಷನ್ ಕೆನಾಟ್ ಡೂ ಎನಿಥಿಂಗ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಲೀಥಲ್ ಲೀಡರ್ಸ್. ಆಮೇಲೆ ನಾವು ಮಾಡಿರೋ ಎಲ್ಲಾ ಕಳ್ತನದಲ್ಲೂ ಅವ್ರದ್ದು ಒಂದ್ ಸ್ವಲ್ಪ ಭಾಗ ಆದ್ರೂ ಇದೆ. ಈಗ ಮೂಡ ತಗೊಳ್ಳಿ, ಮೂಡ ಅಂತ ಇಷ್ಟೆಲ್ಲ ಪಾದಯಾತ್ರೆ ಅದು ಇದೆಲ್ಲ ಮಾಡ್ಕೊಂಡು ಎಲ್ಲಿಗೆ ಹೋಯ್ತು, ಮರ್ತೋಗ್ಬಿಟ್ರ? ಅಂದ್ರೆ ಜನರ ಅಟೆನ್ಷನ್ ಸ್ಪ್ಯಾನ್ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಅಪೋಸಿಷನ್ ಅಂತೂ ಒಂದ್ ಸ್ವಲ್ಪ ನಮ್ದೇ ಅಣ್ತಮ್ಮಂದ್ರು ಎಷ್ಟೇ ಇದ್ರು. ಅಂದ್ರೆ ನಾವು ವಿ ಕ್ಯಾನ್ ಸಿ ದೇರ್ ಇಸ್ ಅ ಡಿಫರೆನ್ಸ್ ಅಂಡ್ ಸಮ್ವೇರ್ ಯು ಕ್ಯಾನ್ ಸಿ ಅ ಕೋಹಿಷನ್ ಎಲ್ಲಿ ಡಿವೈಡೆಡ್ ಬೈ ಪಾರ್ಟೀಸ್, ಯುನೈಟೆಡ್ ಬೈ ಕರಪ್ಷನ್. ಅರ್ಥ ಆಯ್ತಲ್ವ? ಸೊ ನಾವು ಹೆಸರಿಗೆ ಬೇರೆ ಬೇರೆ, ನಮ್ದೇ ಅಣ್ತಮ್ಮಂದ್ರು, ನಮ್ ಸೊಸೆ ನಾವು ತಗೊಂಡಿದೀವಿ, ಅವ್ರ ಮಗನ್ ನಾವು ತಗೊಂಡಿದೀವಿ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ರೈಟ್. ಆ ವಿಪಕ್ಷದ ಬಗ್ಗೆ ನಂಗೆ ಡೀಟೇಲ್ ಆಗಿ ಮಾತಾಡಬೇಕು, ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಹೌದು, ರಾಜ್ಯದಲ್ಲಿ ವಿಪಕ್ಷ ಅಂತಿದೆ. ಆ ವಿಪಕ್ಷಕ್ಕೆ ಬಲ JDS ಬೇರೆ ನೋಡಿ. ಅಲ್ಲೂ ಶಾಸಕರಿದ್ದಾರೆ, ಇಲ್ಲೂ ಶಾಸಕರಿದ್ದಾರೆ, ಸದನದಲ್ಲೂ ಅವರೆಲ್ಲರೂ ಕೂಡ ಕೂತ್ಕೊಂಡಿದ್ರು. ಬಟ್ ಪ್ರಯೋಜನ ಇಲ್ಲ ಎಂಬಂತಾಗಿದೆ. ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಪಕ್ಷದ ಆಯಾಮದಿಂದ ನೋಡಲೇಬೇಕಾಗಿದೆ. ಹಾಗಾಗಿ ಅರವಿಂದ್ ಸರ್, BJP ಅವ್ರ ಧೋರಣೆ ಹೆಂಗಿದೆ ಅಂತ ಕಾಣಿಸ್ತಿದೆ ಅಂದರೆ, ಲೂಟಿ ಆಗ್ತಿದೆ ಅಂತ ಪಾಪ ಹೇಳ್ತಿದ್ದಾರೆ. ಆಗಲಿ ಬಿಡು, ಲೂಟಿ ಎಷ್ಟಾಗುತ್ತೆ ಅಷ್ಟು ಲೂಟಿ ಮಾಡಲಿ. ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ ಈ ಥರದವರು ಅಂತ. ನಮಗದು ಅವಕಾಶ ಅಂತ ಏನಾದರೂ ಅವರು ಯೋಚನೆ ಮಾಡ್ತಿದ್ದಾರಾ, ಅಥವಾ ಮುಂದಿನ ದಿವಸಗಳಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ? ಒಂದು ಚರ್ಚೆ ಮಾಡುವಾಗ ವಿಲ್ ಟೇಕ್ ಇಟ್ ಇನ್ ಅ ಬ್ರಾಡರ್ ಸೆನ್ಸ್. ಏನಾಗುತ್ತೆ, ನೀವು ಯುರೋಪ್ನಲ್ಲಿ ಆಗಲಿ ಇಲ್ಲ ಈವನ್ ಇಂಡಿಯಾಲಿ ಕೂಡ ನಾನ್ ಕಾಂಪಿಟೇಟಿವ್ ಕ್ಲಾಸಸ್ ಅಂತ ಇರುತ್ತೆ ಬಿಸ್ನೆಸ್ ಅಲ್ಲಿ. ತುಂಬಾ ದೊಡ್ಡ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ there has to be a competition. If a company or if a Colgate ಅಂತಾರೆ, ಅಂದ್ರೆ it is a combination of many companies and a huge investor profile ಇರುವಂತವರು, if they acquire all competitors, a single entity, monopolistic ಮಾರ್ಕೆಟ್ ಅನ್ನ ಮಾಡ್ಕೊಳಕ್ ಹೋದಾಗ ನಾನ್ ಕಾಂಪಿಟೇಟಿವ್ ಕ್ಲಾಸ್ ಅಂತ ಇರುತ್ತೆ. ಎಲ್ಲೋ ನನಗೆ ಅದನ್ನ ಇವತ್ತು ಚರ್ಚೆ ಮಾಡಬೇಕು ಅನಿಸ್ತಾ ಇದೆ. ಪಾಲಿಟಿಕ್ಸ್ ವಿಚಾರದಲ್ಲಿ ಏನಾದ್ರು ಅಂತ ಒಂದು ಬಿಜೆಪಿ ಕಾಂಗ್ರೆಸ್ ನೋಡಿ ಇವತ್ತು ಕರ್ನಾಟಕದ ಪರಿಸ್ಥಿತಿ ನೋಡಿದಾಗ JDS has ಆಲ್ರೆಡಿ ಇದರಲ್ಲಿ ವಿಲೀನ ಆದಂಗೆ ಆಗಿ ಹೋಗ್ಬಿಟ್ಟಿದೆ. ದೇ ಆರ್ ಇನ್ಸೆಪರೇಬಲ್ ಪೋರ್ಷನ್ ಆಫ್ ದ ಅಪೋಸಿಷನ್ ಟುಡೇ. ಇವರ ರಾಜ್ಯಾಧ್ಯಕ್ಷರು, ಇವರ ಮುಖಂಡರು ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿ ಅವರು ಇದ್ರೆ ಇಲ್ಲೊಂದಿಷ್ಟು ಏನೋ ಅದು ಪ್ರಶ್ನೆ ಮಾಡೋರು, ಏನೋ ಒಂದಿಷ್ಟು ಆಗ್ತಾ ಇತ್ತೇನೋ ಅನ್ನುವಂಥ ಶ್ರೇಯಸ್ ಅವ್ರಿಗೆ ಕೊಡ್ಬೋದು ನಾವು. ಇಂಥಲ್ಲಿ ಯಾವ ರೀತಿಯಿಂದ ಇವರಲ್ಲೇ ಒಳ ಜಗಳ ಇದೆ ಬಿಜೆಪಿಯಲ್ಲಿ ಅನ್ನೋದು ನಾವು ಕಾಣಿಸ್ಕೊಂಡಿದೀವಿ. ಆಮೇಲೆ ಯಂಗ್ ಲೀಡರ್ಶಿಪ್ ಅನ್ನ ಟ್ರೈ ಮಾಡೋಣ ಅಂತ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವರು ಒಂದ್ ಕಡೆ ಆ ಒಂದು ಗುರಿ ಇಟ್ಕೊಂಡು ಮುಂದೆ ಹೋಗುವಂತ ಇದರಲ್ಲಿ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗಿದ್ದಾರೆ, ಇಲ್ಲ ಇನ್ನೂ ಮೇಕಪ್ ಆಗ್ತಾ ಇದ್ದಾರೆ ಅಂತ ಹೇಳೋಣ. ಬಟ್ ಅಲ್ಟಿಮೇಟ್ಲಿ ದೇ ಆರ್ ನಾಟ್ ಎಫೆಕ್ಟಿವ್ ಟು. ಇವರಲ್ಲೇ ಒಂದು ಕಾಂಪ್ರಮೈಸ್ ಆಗಿದ್ರೆ, ನಾನ್ ಕಾಂಪಿಟೇಟಿವ್ ಕ್ಲಾಸ್ ಪಾಲಿಟಿಕ್ಸ್ ಅಲ್ಲಿ ಏನಾದ್ರು ಇದ್ದಿದ್ರೆ ಹೆಂಗ್ ಮಾಡ್ಬೇಡ್ರಪ್ಪ ಅಂತ ಹೇಳ್ಬಿಟ್ಟು ಕಾಂಪಿಟೇಟಿವ್ ಅಥಾರಿಟಿ ಬಂದ್ಬಿಟ್ಟು ಹೇಳ್ತಿತ್ತೇನೋ ಅಂತ. ಅಂದ್ರೆ ಆ ಮಟ್ಟಕ್ಕೆ
ಒಂದಿಷ್ಟು ಕಾಂಪ್ರಮೈಸಸ್ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಆಗ್ತಾ ಹೋದ್ರೆ ದಿಸ್ ಇಸ್ ನೋವೇರ್ ಅ ಸಿಂಬಲ್ ಆಫ್ ವೈಬ್ರೆಂಟ್ ಡೆಮೋಕ್ರಸಿ. ದಿಸ್ ಇಸ್ ನೋವೇರ್ ವಾಟ್ ಎನ್ವಿಷನ್ಸ್ ಅವರ್ forefathers had when they were constituting the ಕಾನ್ಸ್ಟಿಟ್ಯೂಯೆನ್ಸಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಏನು ಚರ್ಚೆ ಆಗ್ತಾ ಇತ್ತು, ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ತಾ ಇರುವಾಗ ಅವರು ಕೂಡ ಊಹೆ ಮಾಡದ ಇರುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ಹೈಕಮಾಂಡು ಕೇರ್ ಮಾಡ್ತಾ ಇಲ್ಲ, ಇಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಹೈಕಮಾಂಡು ಕೇರ್ ಮಾಡ್ತಾ ಇಲ್ಲ, ಆ ಕಡೆ ರೂಲಿಂಗ್ ಪಾರ್ಟಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಆಗಿದ್ರು ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ಈ ರೀತಿ ಆದ್ರೆ ಟ್ರಸ್ಟ್ ಡೆಫಿಸಿಟ್ ಆಗುತ್ತೆ. ಡೆಮೋಕ್ರಸಿ ಸಮ್ವೇರ್ ಕಾಂಪ್ರಮೈಸಸ್ ಇನ್ ದಿಸ್ ವೇ ಅಂಡ್ ಇಟ್ ಈಸ್ ವೆರಿ ವೆರಿ ರಾಂಗ್. ಅಂಡ್ ಈ ರೀತಿ ಆದ್ರೆ ನಮ್ಮ ಟ್ರಸ್ಟ್ ಡೆಫಿಸಿಟ್ ಎಷ್ಟು ಹೆಚ್ಚಾಗುತ್ತೆ ಅಂತಂದ್ರೆ ನಾಳೆ ಈ ಆರ್ಡರ್ ಬೇಸ್ಡ್ ಸೊಸೈಟಿಗೆ ಕತ್ತು ಬರುವಂತ, ತೊಂದರೆ ಬರುವಂತ, ಇಲ್ಲ ಡೆಮೋಕ್ರಸಿನೇ ಅಧೋಪತನಕ್ಕೆ ಹೋಗುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ. ಇದಕ್ಕೆ ಕಾಂಗ್ರೆಸ್ ನೇರ ಕಾರಣ ಆದ್ರೆ ಅಪೋಸಿಷನ್ ಕೂಡ ಅದರಷ್ಟೇ ಭಾಗ ಇದೆ. ಅದ್ರದ್ದು ಒಂದೆರಡು ಉದಾಹರಣೆಗಳು ಅಂತ ಅಂದ್ರೆ ಜನರೇ ಸಿಡಿದೇಳುವಂತ ಸನ್ನಿವೇಶಗಳು ಬರಬಹುದು ಅನ್ನೋದಕ್ಕೆ ಹಲವು ಸ್ಟೂಡೆಂಟ್ಸ್ ರೀಸೆಂಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದದನ್ನು ಗಮನಿಸ್ತೆ. ನಾವು ಪ್ರೊಟೆಸ್ಟ್ ಮಾಡೋದು ನಿಮಗೆ ತಲೆಹರಟೆ ಅಂತ ಅನಿಸಿದ್ರೆ ನಾವು ತಲೆಹರಟೆನ ಮುಂದುವರಿಸ್ತೀವಿ ಅಂತ ಸಿಡಿದ ಸ್ಟೂಡೆಂಟ್ಸನ್ನು ನಾವು ನೋಡಿದ್ದೀವಿ. ನೇಮಕಾತಿ ವಿಚಾರಕ್ಕೆ ಪ್ರೊಟೆಸ್ಟ್ಗಳಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಆಶಾ ಅಂಗನವಾಡಿ ಕಾರ್ಯಕರ್ತರು ನಿರಂತರವಾಗಿ ಹೋರಾಟನೇ ಮಾಡ್ತಿದ್ದಾರೆ. ರೈತರದು ಈರುಳ್ಳಿ ಬೆಳೆಗಾರದು ನೀವು ನೋಡಿದಿರ ಪರಿಸ್ಥಿತಿ ಇವತ್ತು ನೋಡಿ. ಎಲ್ಲಾ ಕಡೆ ಡಿಮಾಂಡ್ ಇದೆ, ಗ್ರೋತ್ ಕಡಿಮೆ ಆಗಿದೆ, ರೇಟ್ ಜಾಸ್ತಿ ಆಗ್ಬೇಕಿತ್ತು. ಇನ್ಫ್ಲೇಷನ್ ದರದಲ್ಲಿ ಆದ್ರೂ ನಮ್ಮ ಈರುಳ್ಳಿ ಬೆಳೆಗಾರರಿಗಾಗ್ಲಿ ಇಲ್ಲದ್ರೆ ಕಬ್ಬು ಬೆಳೆಗಾರರಿಗಾಗ್ಲಿ ಇವತ್ತು ಕಾಟನ್ ಅವರು ನಿರ್ಣಯವಾಗಿ ಹೋಗಿದ್ದಾರೆ. ಅವರು ಪ್ರೊಟೆಸ್ಟ್ ಇಲ್ಲ ಅಂತಂದ್ರೆ ಅವರು ಸಮಾಧಾನವಾಗಿದ್ದಾರೆ ಅಂತಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ಅವರು ಪಾಪ. ಇವತ್ತು ಹಾವೇರಿ, ರಾಣೆಬೆನ್ನೂರು, ಧಾರವಾಡ ಇತ್ಲ ಕಡೆ ಎಲ್ಲ ಕಾಟನ್ ಬೆಳೀತಾ ಇದ್ರು. ಬೆಳ್ಳಾರಿ ತನಕನೂ ಕಾಟನ್ ಬೆಳೀತಾ ಇದ್ರು. ಅಲ್ಲಿ ಕಾಟನ್ ಜಿನ್ಗಳು ಇವತ್ತು ಹೆಂಗೆ ಶುಗರ್ ಕೇನ್ ಮಿಲ್ಸ್ ಇತ್ತು, ಕಾಟನ್ ಜಿನ್ಸ್ ಎಲ್ಲ ಇತ್ತು. ಇವತ್ತಿಗೆ ಅವ್ರು ಓಪನ್ ಮಾಡಿರೋ ತಪ್ಪಕ್ಕೆ ಎಲ್ಲಿಂದ ತರ್ತಾ ಇದಾರೆ ಗೊತ್ತಾ ನಿಮಗೆ? ಗುಜರಾತ್, ರಾಜಸ್ಥಾನಿಂದ ಕಾಟನ್ ತರಿಸ್ತಾ ಇದಾರ್ರಿ. ಇಂಪೋರ್ಟ್ ಮಾಡ್ಸಕ್ಕೆ ಪರ್ಮಿಷನ್ ಅಪ್ಲೈ ಮಾಡಿದಾರ್ರಿ ಇವತ್ತು. ಅರ್ಥ ಆಯ್ತಾ? ಅಂದ್ರೆ ಇವತ್ತಿಗೆ ಎಲ್ಲಾ ವರ್ಗದವರಿಗೂ ಕೂಡ ಒಂದಿಷ್ಟು ಬಿಸಿ ತಟ್ಟಿದೆ. ಆಮೇಲೆ ಈ ವ್ಯವಸ್ಥೆನೇ ಅವ್ಯವಸ್ಥೆ ಆಗ್ತಾ ಇದೆಯಲ್ಲ ಅಂತ ನೋಡಿ. ಇವತ್ತಿಗೆ ಯಾರ ಆಡಳಿತ ರೂಢವಾಗಿದ್ದಾರೆ, ಯಾರು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದನ್ನ ನಾನು ಮಾತಾಡ್ತಾ ಇಲ್ಲ. ಇವತ್ತಿಗೆ ಟೋಟಲ್ ಆರ್ಡರ್ ಬೇಸ್ಡ್ ಸಿಸ್ಟಮ್ ಅಂತ ನಾವೇನ್ ಕರಿತೀವೋ ಅದಕ್ಕೆ ಒಂದು ಚಾಲೆಂಜ್ ಬಂದಿದೆ. ಜುಡಿಷಿಯರಿಯಲ್ಲಿ ಕೂಡ ಒಂದು ಕ್ಲಾರಿಟಿ ಇಲ್ಲ. ಎಕ್ಸಿಕ್ಯೂಟಿವ್ ಅಲ್ಲಿ ಈ ರೀತಿ ಇದೆ, ಪೊಲಿಟಿಕಲ್ ಕ್ಲಾಸ್ ಹೀಗಿದೆ. ಅಂದ್ರೆ ನಾವು ಎಲ್ಲಿ ಹೋಗ್ತಾ ಇದೀವಿ? ಜಸ್ಟ್ ಬಿಕಾಸ್ ವಿ ಆರ್ ಫ್ಲರಿಶಿಂಗ್, ನಮ್ಮ ಹತ್ರ ರಿಸೋರ್ಸಸ್ ಚೆನ್ನಾಗಿತ್ತು ಅಂತ ಹೇಳಿ ನಾವು ಬದುಕ್ತಾ ಇದ್ದೀವಿ ಹೊರತು ಇವತ್ತು ಇದೇ ರಿಸೋರ್ಸ್ ಕ್ರಂಚ್ ಎಲ್ಲಿ ಏನು ಉತ್ತರ ಭಾರತದಲ್ಲೋ, ಬಿಹಾರಲ್ಲೋ, ನಾರ್ತ್ ಈಸ್ಟ್ ಅಲ್ಲೋ ಆಗಿರುವಂತ ಪರಿಸ್ಥಿತಿ ಇದ್ದಿದ್ರೆ ಇವತ್ತಿಗೆ ಇಲ್ಲಿ ಕ್ರಾಂತಿ ಆಗೋದನ್ನ ತಪ್ಪಿಸಕ್ಕೆ ಯಾವ ಭಗವಂತನಿಂದನೂ ಸಾಧ್ಯ ಇರಲಿಲ್ಲ. ರೈಟ್. ನರಸಿಂಹಮೂರ್ತಿ ಅವರೇ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಡಿಸೆಂಬರು ಬಂತು. ಜನವರಿ ಮೊದಲನೇ ವಾರದಲ್ಲಿ ಏನೋ ಇತ್ಯರ್ಥ ಆಗುತ್ತಂತೆ. ಆ ಲಕ್ಷಣಗಳು ಅದನ್ನು ನಾವು ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೋಬೋದಾ? 130 ವರ್ಷ ಇತಿಹಾಸ ಇರುವಂಥ ಭಾರತೀಯ ಕಾಂಗ್ರೆಸ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಅವ್ರದೇ ಪಕ್ಷದ ನಾಯಕರನ್ನ ಅವರು ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ಅಥವಾ ಅವರು ಮುಂದೆ ಆಗಿರುವಂಥ ಯಾವ್ದಾದ್ರು ಒಂದು ಅಗ್ರಿಮೆಂಟ್ ಇದ್ರೆ ಅದನ್ನ ನಡ್ಸ್ಕೊಳಕ್ಕಾಗಿಲ್ಲ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯರನ್ನ ಇಳ್ಸಕ್ಕಾಗ್ತಾ ಇಲ್ವಾ ಅಥವಾ ಆ ರೀತಿ ಮಾತಾಡಿಲ್ವಾ ಅಂತ ಅನ್ನೋದನ್ನ ಇವತ್ತು ಜನರ ಅಗ್ರಿಮೆಂಟ್ ಆಗಿದೆ ಅಲ್ಲ ಅವ್ರು ಹೇಳ್ಬೇಕು, ಹೈಕಮಾಂಡ್ ಹೇಳ್ಬೇಕು. ಹೈಕಮಾಂಡ್ ಹೋಗಿ ಇಲ್ಲ ಇದು ಸ್ಥಳೀಯ ನಾಯಕರದು ಅಂತಂದ್ರೆ ಆಗಿಲ್ಲ ಅಂತ ನಮ್ಮ ಭಾವನೆ ಮೇಡಮ್. ಇವರೆಲ್ಲ ಯಾವ ಇದ್ರ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ? ಈಗಾಗಲೇ ನವೆಂಬರ್ 26 ಇಡೀ ಬೆಂಗಳೂರಲ್ಲಿ ಎಲ್ಲ ಹೋಟ್ಲುಗಳು ಬುಕ್ ಆಯ್ತು ಅಂದ್ರು, ನವೆಂಬರ್ 26. ಅದಾದ್ಮೇಲೆ ಡಿಸೆಂಬರ್ ಅಂದ್ರು. ಈಗ ಮೊನ್ನೆ ಅವ್ರು ಕೋಳಿ ಊಟಕ್ಕೆ ಕರೆದಿದ್ರಲ್ಲ DK ಶಿವಕುಮಾರ್ ಸರ್ ಮನೆಗೆ, ಅವತ್ತು ಇಬ್ರು ಕುತ್ಕೊಂಡು ಮಾತಾಡಿ ನಾವು ಬಗೆಹರಿಸ್ಕೊಂಡಿದೀವಿ ಅಂದಾಗ ಏನು ಅಧಿವೇಶನ ಆದ್ಮೇಲೆ ಏನೋ ಇದಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದು ಇನ್ನು ಮುಂದಕ್ಕೆ ಏನಾದ್ರು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಈ ರಾಜ್ಯದ ಜನ ಅಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೊಟ್ಟಿದಾರಲ್ವಾ ಸ್ಟೇಟ್ಮೆಂಟ್, ಅದು ರಾಜ್ಯ ನಾಯಕರು ಮಾಡ್ಕೊಂಡಿರೋ ಗೊಂದಲ ಅಂತ ಹೇಳ್ತಿದಾರಲ್ವಾ, ಅದನ್ನ ನಾವು ಹೆಂಗೆ ಅರ್ಥೈಸ್ಕೋಬೇಕು? ಇದು ನಾವು ಅಂದ್ರೆ ಒಪ್ಪಂದವೇ ಆಗಿಲ್ಲ, ನಮ್ಮವರೆಗೂ ಮಾತುಕತೆನೇ ಬಂದಿಲ್ಲ ಅಂತ ಅನ್ಕೋಬೇಕಾ? ಅವತ್ತು ನಾವು ಒಪ್ಪಂದ ಮಾಡ್ಕೊಂಡೇ ಇಲ್ಲ ಅಂತ ಅನ್ಕೋಬೇಕಾ?
ಏನಂತ ಅರ್ಥ ಮಾಡ್ಕೋಬೇಕು? ಅದೇ ಅವ್ರು ಒಪ್ಪಂದ ಆಗಿದೆ, ನಾವು ಬಗೆಹರಿಸ್ತೀವಿ, ಅಲ್ಲಿ ತನಕ ಅಡ್ಡಗೋಡೆ ತಾಳ್ಮೆ ಮೇಲೆ ಇದೆ. ದೀಪ ಇಟ್ರು ಅಂತ ಸ್ಟೇಟ್ಮೆಂಟ್ ನ ಮಾಡಿದಾಗ ಈ ರಾಜ್ಯದ ಜನ ಅವರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲ, ಇವಾಗ ಹೈಕಮಾಂಡ್ ಕನ್ಫ್ಯೂಸ್ ಮಾಡೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಹಂಗಾದ್ರೆ ಇವರು ಹಂಗಾಮಿ ಸಿಎಂ ರಾಜ್ಯಕ್ಕೆ ಅನ್ನೋ ಪರಿಸ್ಥಿತಿ ನಮ್ಗೆ ಎದುರಾಗಿದೆ ರಾಜ್ಯಕ್ಕೆ. ಯಾವ ಜನ ನಮ್ಮ ರಾಜ್ಯದ ಜನಕ್ಕೆ ಹಂಗಾರೆ ಇವರು ಹಂಗಾಮಿ ಆಗಿರೋ ಸಿಎಂ ಅಂತ ಅನ್ಬಿಟ್ಟು, ಯಾಕೆಂದ್ರೆ ಇವರ ನಡವಳಿಕೆಗಳು ಇವ್ರ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ಖಂಡಿತ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಗೊಂದಲ ಆಗುತ್ತೆ. ಮೇಡಮ್, ನಂದು ಆಗಿರುವಾಗ ನನಗನ್ಸೋ ಮಟ್ಟಿಗೆ ಅಟ್ ಲೀಸ್ಟ್ ದೇರ್ ಈಸ್ ಅ ವೆರಿ ಹ್ಯೂಜ್ ಸ್ಕೋಪ್ ಫಾರ್ ಅನ್ ಅಲ್ಟರ್ನೇಟಿವ್ ಪಾಲಿಟಿಕ್ಸ್ ಇನ್ ಕರ್ನಾಟಕ ಟುಡೇ. ಯಾವ ತರ? ಯಾವುದೋ ಆಮ್ ಆದ್ಮಿ ಪಾರ್ಟಿ ಹೇಗೆ ಡೆಲ್ಲಿಯಲ್ಲಿ ಬಂತು ಆ ರೀತಿ ಆಗಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಹೇಗೆ ಚಳವಳಿ ಮಾಡ್ತಾ ಇದೆ ಆ ರೀತಿ ಆಗಿರ್ಬೋದು, ಯಾವುದೋ ಒಂದು ಅಲ್ಟರ್ನೇಟಿವ್. ಯಾಕಂದ್ರೆ ಇಲ್ಲಿ ಸಂಪೂರ್ಣ ವಿಫಲತೆ ನಾವು ಕಾಣ್ತಾ ಇದೀವಿ. ಹಾಗಾಗಿ ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇಲ್ಲದಿದ್ರೆ ಈ ರೀತಿ ಹೊಸದಂಗೆ ಹೊಸ ಕ್ರಾಂತಿ ಅಂದ್ರೆ ವಿದಿನ್ ನಾನು ಹೇಳ್ತೀನಿ ವಿದಿನ್ ಡೆಮೋಕ್ರೆಟಿಕ್ ಸಿಸ್ಟಮ್ ದೇರ್ ಮೈಟ್ ಬಿ ಅ ರೈಸ್ ಆಫ್ ಅ ನ್ಯೂ ಪವರ್, ನ್ಯೂ ಎಜುಟೇಷನ್, ನ್ಯೂ ಗ್ರೂಪ್, ನ್ಯೂ ಅಸೆಂಬ್ಲೀಸ್, ನ್ಯೂ ಪೊಲಿಟಿಕಲ್ ಪವರ್. ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಟ್. I really call upon for that. ಬಟ್ ಯಾರೇ ಬಂದ್ರು ಸರ್, ಈಗ ಮಾಡಿರೋ ಸಾಲ ನೋಡಿದ್ರೆ, ಈಗ ಕೊಟ್ಟಿರೋ ಯೋಜನೆ ನೋಡಿದ್ರೆ ಬೇರ್ ಮಾಡೋದಷ್ಟು ಅಲ್ಲ. ಬಟ್ ಇವ್ರ ಜೊತೆ ಮುಂದೆ ಹೋದ್ರೂ ಸಮಸ್ಯೆ ಇಲ್ಲ. ಈಗ ಇಟ್ಕೊಂಡಂಗೆ ನಾವು ಪರಿಹಾರ ಹುಡುಕ್ಲೇಬೇಕು, ಒಂದು ಹೊಸ ಆಲ್ಟರ್ನೇಟಿವ್ ಬರಲೇಬೇಕು. ಎಲ್ಲೋ ಒಂದ್ ಕಡೆ ಈ ಒಂದು ಹೊಸ ದಿಕ್ಕಿನ ಕಡೆ ಒಂದು ಜಾಗ ಇವ್ರು ಮಾಡ್ತಾ ಇರುವ ಕದನದಿಂದ ಒಂದು ಸೃಷ್ಟಿ ಆಗ್ತಾ ಇದೆ. ಹ್ಯೂಜ್ ವಾಯ್ಡ್, ತುಂಬಾ ದೊಡ್ಡ ಗ್ಯಾಪ್ ಅನ್ನ ನಾನು ಕಾಣ್ತಾ ಇದ್ದೀನಿ. ಇದಕ್ಕೆ ಯಾವ್ದೋ ಒಂದು ರೀತಿಯಿಂದ ಒಂದು ರೆವಲ್ಯೂಷನರಿ ಚೇಂಜ್ ಬರುತ್ತೆ ವಿದಿನ್ ದ ಡೆಮೋಕ್ರೆಟಿಕ್ ಸಿಸ್ಟಮ್. ಖಂಡಿತ ಬರುತ್ತೆ. ನಾನು ಹೇಳ್ತಾ ಇರೋದು ಏನಂತಂದ್ರೆ, ಇವರು ಈ ಮಟ್ಟಕ್ಕೆ ಇವರು ಮಾತಾಡ್ತಾ ಇರೋದು, ಇವರು ಹಾವಭಾವಗಳು ನಡ್ಕೊಳ್ತಾ ಇರೋದು, ನಾನು ಬೇಗ ಸಿಎಂ ಆಗ್ಬಿಡೋಣ, ಇನ್ನು ಜೀವನದಲ್ಲಿ ಮತ್ತೆ ಕಾಂಗ್ರೆಸ್ ಬರುತ್ತೋ ಬರಲ್ವೋ ಅಂತ ಇವರು ಇದು DK ಅವರ ಇದನ್ನ ನೋಡಿದ್ರೆ ಖಂಡಿತ ಅವರಿಗೆ ನಿಜವಾಗ್ಲೂ ಹೆಂಗಾಗಿದೆ ಅಂದ್ರೆ, ನರಸಿಂಹಮೂರ್ತಿ ಅವರೇ, ಬಿಜೆಪಿ ಅಂದ್ರೆ ಅಯ್ಯೋ ಇವರೆಲ್ಲ ಪೇ ಸಿಎಂ 40% ಅಂತ ಲೂಟಿ ಮಾಡಿದ್ರು, ಇವ್ರು ನಮಗೆ ಬೇಡ ಅಂತ ಜನ ಡಿಸೈಡ್ ಮಾಡಿದ್ರು. ಆಗ ಅದು ನಿಮಗೆ ಗೊತ್ತೇ ಇದೆ. ಈಗ ನೀವು ಪ್ರಾದೇಶಿಕ ಪಕ್ಷವಾಗಿ 40-19 ಈ ತರದ ಏರಿಳಿತ ನಿಮ್ಮ ಮೇಲೂ ನಂಬಿಕೆ ಕಳ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ವಿಲೀನನೂ ಆಗೋಯ್ತು. ಈಗ ಕಾಂಗ್ರೆಸ್ ಅಂದಾಗ ಇವರು ಕೂಡ ಈ ಹಗ್ಗ ಜಗ್ಗಾಟ ನೋಡ್ತಾನೆ ಇದ್ದಾರೆ. ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂಗೆ ಜನಕ್ಕೆ ಸಾಕಾಗಿ ಹೋಗಿದೆ. ಜನಕ್ಕೆ ಅನ್ನಿಸ್ತಾ ಇದೆ ಮೇಡಮ್, ನಿಜವಾಗ್ಲೂ ಬಿಜೆಪಿ ಮತ್ತೆ JDS 2006ರ ಸರ್ಕಾರ ಇತ್ತಲ್ಲ, ಇದು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿನೂ ಕರ್ನಾಟಕದ ಕಡೆ ತಿರುಗಿ ನೋಡುವಂತ ಆ ದಿನಗಳಿದ್ವಲ್ಲ, ಆ ದಿನಗಳು ಮತ್ತೆ ಬೇಕು ಅಂತ ಅಂದ್ಬಿಟ್ಟು ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಅದು ಖಂಡಿತ ನಮ್ಮ ಮೈತ್ರಿ ಪಕ್ಷದಿಂದ 2028 ಆಗ್ಬೋದು, 28 ಒಳಗಡೆ ಆಗ್ಬೋದು, ನಾವು ಖಂಡಿತ NDA ಆಡಳಿತವನ್ನ ರಾಜ್ಯದಲ್ಲಿ ನಾವು ತರ್ತೀವಿ ಅಂತ ಅಂದ್ಬಿಟ್ಟು, NDA ಸರ್ಕಾರವನ್ನ ತರ್ತೀವಿ ಅಂತ ಅಂದ್ಬಿಟ್ಟು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟ. ನರಸಿಂಹಮೂರ್ತಿ ಅವ್ರು ಮಾತಾಡ್ಬೇಕಾದ್ರೆ ನಡವಳಿಕೆ ಅನ್ನೋ ಒಂದು ಪದಪ್ರಯೋಗ ಮಾಡೋದು ನಂಗೆ ಕುತೂಹಲ ಆಯಿತು. ಸ್ಟೇಟ್ಮೆಂಟ್ಗಳು ಬಹಿರಂಗವಾಗಿ ಯಾರ್ಯಾರು ಏನೇನು ಕೊಡ್ತಾರೆ ಅಂತ. ಈಗ DK ಶಿವಕುಮಾರ್ ಅವ್ರು ನೋಡಿ ನೇರವಾಗಿ ಆ ಕುರ್ಚಿ ಬಗ್ಗೆ ಮಾತಾಡಿಲ್ಲ. ಆ್ಯಂಡ್ ಸೇಮ್ ಟೈಮ್ ಇರುವಂತಹ ಬಣಗಳ ಬಗ್ಗೆ ಮಾತಾಡಬೇಕಾದ್ರೆ ವಿ ಆರ್ ಲೈಕ್ ಬ್ರದರ್ಸ್, ಹಿಂದೆನೂ ಗೊಂದಲ ಇರಲಿಲ್ಲ, ಈಗೂ ಇಲ್ಲ, ಮುಂದೇನೂ ಇಲ್ಲ ಅನ್ನೋದು ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸ್ಟೇಬಲ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು ಅನ್ನೋದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರು ಮಾತ್ರ ಈ ಥರದ ಸ್ಟೇಟ್ಮೆಂಟಿಗೆ ಹತ್ತಿರವಾಗಿ ಎಲ್ಲೂ ಕೊಡ್ತಾ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡ್ತೀನಿ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡ್ತೀನಿ, ಈ ಥರದ್ದು ಕೊಡ್ತಾರಲ್ಲ. ಇದೊಂಥರ DK ಶಿವಕುಮಾರ್ ಬ್ರದರ್ಸ್ ಅಂದಿರೋದ್ರಲ್ಲೇ ಒಂದು ಸಂಶಯ ಇದೆ ಮೇಡಮ್. ಗೊತ್ತಾ, ಆಸ್ತಿಗಾಗಿ ಹೊಡೆದಾಡೋದೇ ಬ್ರದರ್ಸು. ಹಂಗೆ ಆಸ್ತಿಗಾಗಿ ಅಪ್ಪ ಮಾಡಿಟ್ಟಿದ್ದ ಬಿಜೆಪಿ ಹೆಂಗೆಲ್ಲ ತಗೊಳತ್ತೆ, ಅಪ್ಪ ಮಾಡಿಟ್ಟ ಆಸ್ತಿಗಾಗಿ ಹೊಡೆದಾಡೋದೇ ಅಣ್ಣ ತಮ್ಮಂದ್ರು. ಆ ಹೊಡೆದಾಟ ಶುರುವಾಗಿದೆ ಅನ್ನೋದನ್ನೇ DK ಶಿವಕುಮಾರ್ ಅವರು ತುಂಬಾ ಸೂಕ್ಷ್ಮವಾಗಿ, ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾನು ಒಂದೆರಡು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಒಂದೊಂದು ಸರ್ಕಾರಗಳು, ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನ ನೆನಪಿನಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಅಂದ್ರೆ ರೈತಪರ ಹೋರಾಟಗಳು, ಕಾವೇರಿ ವಿಚಾರ, ನೀರಾವರಿ ಯೋಜನೆಗಳು ತಲೆಗೆ ಬರ್ತವೆ. ಸನ್ಮಾನ್ಯ SM ಕೃಷ್ಣ ಅವರು ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿ, ಸಿಲಿಕಾನ್ ಹಬ್ ಮಾಡಿದ್ದು ಬೆಂಗಳೂರು, ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ಈ ರಾಜ್ಯದ ಜನರ ಮುಂದೆ ಬರುತ್ತೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಅಂದ್ರೆ ರೈತಪರ ಬಜೆಟ್, ಭಾಗ್ಯಲಕ್ಷ್ಮಿ ಬಾಂಡು, ಕೊರೋನಾದ 2ನೇ ಅವಧಿಯಲ್ಲಿ ಅವರು ಈ ರಾಜ್ಯ ಸರ್ಕಾರವನ್ನ ಮುನ್ನಡೆಸಿದ ಚಾತಿ, ಈ ರೀತಿ 10 ಹಲವು ಉದಾಹರಣೆಗಳನ್ನ ಈ ರಾಜ್ಯದ ಜನ ಕೊಡ್ಬೋದು. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರ ಇದೆಯಲ್ಲ, ಯಾವ ಜನಪರ ಅಭಿವೃದ್ಧಿಗಳನ್ನ ಈ ರಾಜ್ಯದ ಜನ ನೆನಪಿನಲ್ಲಿಟ್ಟು ಯಾವ ನೆನಪಿನಲ್ಲಿಟ್ಟುಕೊಳ್ಳಬಹುದಾದ ಯಾವ ಯೋಜನೆಯನ್ನ ಕೊಡ್ತಾ ಇದ್ದಾರೆ? ನಿಮಗೆ ಸಿದ್ದರಾಮಯ್ಯನವರ 2ನೇ ಟರ್ಮ್ ಅಂದ್ರೆ ನೆನಪಿಗೆ ಬರೋದು ಮೂಡ, ಸಿದ್ದರಾಮಯ್ಯನವರ
ಎರಡನೇ ಆಡಳಿತ ಅವಧಿ ಅಂದ್ರೆ ವಾಲ್ಮೀಕಿ ಹಗರಣ, ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸಾಧನೆ ಅಂತ ಬಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಮನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದಾರೆ ಅವ್ರು ದಯವಿಟ್ಟು ಸರ್ ಹೇಳಿ. ವಾಲ್ಮೀಕಿ ಹಗರಣ ಮಾಡಿದ್ರು, ಜಾತಿ ಜನಗಣತಿಯನ್ನ ಅಡ್ಡ ತಂದು ಸರ್ಕಾರದ 450 ಕೋಟಿಗೂ ಹೆಚ್ಚಿನ ಅಧಿಕಾರವನ್ನ ವ್ಯರ್ಥ ಮಾಡಿದ್ರು. ಈ ಎಲ್ಲ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಪ್ರತಿದಿನ ಒಂದಲ್ಲ ಒಂದು ತಂತ್ರಗಳನ್ನ ತರ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನತೆಗೆ ಅನುಕೂಲ ಆಗ್ತಾ ಇಲ್ಲ. ಈ ಸಿಎಂ ಬದಲಾಗೋದ್ರಿಂದ ಈ ರಾಜ್ಯದ ಅಭಿವೃದ್ಧಿ ಆಗಲ್ಲ. ಈ ಜನವಿರೋಧಿ ಸರ್ಕಾರ, ಈ ರೈತ ವಿರೋಧಿ ಸರ್ಕಾರ ತಲುಪಬೇಕು ಅನ್ನೋದನ್ನ ಈ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರಲ್ಲಿ ಇಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ನಾನು ಒಂದು ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ಇವ್ರಿಗೆ ಅಪೋಸಿಷನ್ ಆಗಿ ಇವ್ರಿಗೆ ಒಂದಿಷ್ಟು ಪ್ರಶ್ನೆ ಕೇಳಬೇಕು ಅನ್ಕೊಳ್ತೀನಿ. ನೀವು ಏನೇನು ವಿಚಾರಗಳನ್ನ ನೀವು ಹೇಳಿದ್ರಿ, ಒಂದಾದ್ರೂ ಕನ್ಕ್ಲೂಸಿವ್ ಎವಿಡೆನ್ಸ್ ತಗೊಂಡೋಗಿದ್ದೀರಾ ನೀವು? ಸನ್ಮಾನ್ಯ ಮಹದೇವಪ್ಪನವರು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದೆ ಅಂತ ಸರ್ಕಾರ ಅಧಿಕೃತವಾಗಿ ಮಹದೇವಪ್ಪನವರು ಸದನದಲ್ಲಿ ಹೇಳಿದ್ದಾರೆ. ಅದ್ರ ಕಡತ ಹೋಗಿದೆ. ಯಾರು ಕಾರಣ? ಯಾರು? ಭಾರತೀಯ ಜನತಾ ಪಾರ್ಟಿ ಕಾರಣ. ಈ ನಾಡಿನ ಮಹಿಳೆಯರಿಗೆ ಮೋಸ ಮಾಡಿದ್ದು ಬೆಳಕಿಗೆ ತಂದಿದ್ದು ಭಾರತೀಯ ಜನತಾ ಪಾರ್ಟಿ. ಇನ್ ಆಲ್ಮೋಸ್ಟ್ ಆಲ್ ದ ಸ್ಕ್ಯಾಮ್ಸ್ ನಾ ಬಹಿರಂಗವಾಗಿ ಖಂಡಿತವಾಗಿ ಒಪ್ಪೋದಿಲ್ಲ. ಇದು ನೋಡಿ ಮೇಡಮ್, ಎಲ್ಲಾ ಘಟನೆಗಳು ಹೊರಗಡೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸಂಘಟಿತ ಹೋರಾಟದಿಂದ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ತಪ್ಪಾಗಿದ್ರೆ ನಿಮ್ಗೆ ಇಷ್ಟ ಬಂದಂಗೆ ಇಲ್ಲಿ ಬಂದು ಹೇಳಿದ್ರೆ ಅವೆಲ್ಲ ಜೆಡಿಎಸ್ ಅವರು ಮಾತಾಡ್ತಾರೆ. ನೀವು ಮಾತು ವಾಪಸ್ ತಗೊಳ್ಳಿ. ತಪ್ಪ ಇಲ್ಲ. ಯು ಕ್ಯಾನ್ ಸೂ ಮೀ ಇಫ್ ಯು ವಾಂಟ್. ಅಲ್ಲ, ನೀವು ಯಾವ ಮಾತಾಡ್ಬೇಕಾಗುತ್ತೆ. ನಿಮ್ಗೆ ಇಷ್ಟ ಜನವರಿಗಾದ್ರೂ ಕ್ಲಾರಿಟಿ ಕೊಡ್ತಾರೆ ಇವರು. ಜನವರಿ ಕೊಡ್ತಾರೋ ಫೆಬ್ರವರಿ ಕೊಡ್ತಾರೋ ಅದು ಸಮಸ್ಯೆ ಅಲ್ಲ. ಈ ಸರ್ಕಾರ ತೊಲಗಬೇಕು. ಇವ್ರು ಕೊಡ್ತಾ ಇರೋದು ಜನ ವಿರೋಧಿ ಆಡಳಿತ. ಇವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡಿ ಈ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಒಂದೇ ಒಂದು ಬೀದಿಯಲ್ಲಿ ಕುತ್ಕೊಂಡ್ಬಿಟ್ಟು ಇವತ್ತು ಇಡೀ ರಾಜ್ಯವನ್ನ ನಾವು ಗೋಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪೋಸಿಷನ್ ಮಾಡಿದಾರ. ಫ್ರೀಡಂ ಪಾರ್ಕ್ ಅಲ್ಲಿ ಒಂದಾದ್ರೂ ಬುಕಿಂಗ್ ಮಾಡಿದಾರ ಬಿಜೆಪಿ ಹೆಸರಲ್ಲಿ? ಎಲ್ಲಿದೆ ಇವತ್ತು? ಎಲ್ಲ ಹೋರಾಟಗಳು ಫ್ರೀಡಂ ಪಾರ್ಕ್ ಅಲ್ಲಿ ಹಾಕಿಲ್ಲ ಸರ್. ಒಂದು ವರ್ಷ ಆಯ್ತದ. ಅದಾದ್ಮೇಲೆ ಏನ್ ಮಾಡಿದಿರಾ? ಹೇಳ್ರಿ, ಏನ್ ಹೇಳಿದ್ರೆ ನೋಡೋಣ. ಈ ರಾಜ್ಯ ಜನ ರೀಜನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಕೂತಿದ್ದೀರಾ ನೀವು. ನರಸಿಂಹಮೂರ್ತಿ ಅವರೇ, ಶಿವರಾಜ್ ಕುಮಾರ್ ಅವರು, ಅರವಿಂದ್ ಅವರು, ಥ್ಯಾಂಕ್ ಯು ಸೋ ಮಚ್. ಹೌದು, ಆಡಳಿತ ಪಕ್ಷ ಸಂಪೂರ್ಣವಾಗಿ ಎಡವಿದೆ. ದಿನಕ್ಕೊಂದು ಸಬ್ಜೆಕ್ಟ್ ಕೊಡ್ತಾರೆ, ಕುರ್ಚಿ ಕದನನೇ ಇಟ್ಕೊಂಡು ಲ್ಯಾಗ್ ಮಾಡ್ತಿದ್ದಾರೆ. ವಿಪಕ್ಷ ಕೂಡ ನಿಷ್ಕ್ರಿಯವಾಗಿದೆ. ಅದು ಕೂಡ ಕರ್ನಾಟಕ ರಾಜ್ಯ ಎದುರಿಸ್ತಿರುವಂಥ ಈ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.